ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಅಕ್ಷರಗಳು, ಸಂಖ್ಯೆಗಳು ಬಹಳ ಮುಖ್ಯವಾಗಿದೆ. ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರಿಟ್ಟುಕೊಂಡರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. ಹೆಸರೇ ನಮ್ಮ ಜೀವನದ ಉಸಿರು. ಅದೃಷ್ಟದ ಹೆಸರೇ ನಿಮ್ಮ ಜೀವನದ ಯಶಸ್ಸಿಗೆ ಮೂಲ. ನಿಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ಅದೃಷ್ಟದ ಹೆಸರು, ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಅದೃಷ್ಟದ ಹೆಸರು, ಇವೆಲ್ಲ ನಿಮ್ಮ ಗೊಂದಲದಲ್ಲಿದೆಯೇ? ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಆದರೆ ಜೀವ ಹೋದಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಅದೃಷ್ಟದ ಹೆಸರು ನಿಮ್ಮದಾಗಿದೆಯೇ? ಇದಕ್ಕೆಲ್ಲ ಪರಿಹಾರ ಒಂದೇ, ಅಕ್ಷರ ಭವಿಷ್ಯ ವೀಕ್ಷಿಸಿ. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ನೀರು ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾನುವಾರ ಈ ಒಂದು ಅಕ್ಷರ ಭವಿಷ್ಯ ಕಾರ್ಯಕ್ರಮವನ್ನು ಸಾಕಷ್ಟು ಜನ ವೀಕ್ಷಿಸ್ತಾ ಸಂಖ್ಯೆಗಳ ಜಾದು ಏನಿಲ್ಲ ಇದೆ, ಪ್ರತಿನಿತ್ಯ ನಮಗೆ ಸಂಖ್ಯೆಗಳ ಮೇಲೆ ಜೀವನವನ್ನ ನಡೆಸ್ತೀವಿ. ಪ್ರತಿನಿತ್ಯ ಸಂಖ್ಯೆಗಳ ಮೇಲೇನೆ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇರುವಾಗ ಅದೃಷ್ಟವನ್ನ ಪಡ್ಕೋಬೇಕು. ಅದೃಷ್ಟದ ಹೆಸರಿನ ಜೊತೆಗೆ ಸಂಖ್ಯೆಗಳ ಜಾದು ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಹೀಗೆ ಎಲ್ಲದರ ಬಗ್ಗೆನೂ ತಿಳ್ಕೋಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಹೌದು, ಸೊ ಎಲ್ಲರಿಗೂ ನಾವು ಹುಟ್ಟಿದ ಸಂಖ್ಯೆ ಚೆನ್ನಾಗಿಲ್ವಾ, ಅಟ್ಲೀಸ್ಟ್ ಸಂಖ್ಯೆ ಚೆನ್ನಾಗಿಲ್ಲ ಅಂತಂದ್ರೂ ಅದೃಷ್ಟವಾದ ಹೆಸರನ್ನ ಇಟ್ಕೊಳ್ಳೋಣ, ಮುಂದಿನ ಜೀವನವನ್ನ ಉಜ್ವಲವಾಗಿಸ್ಕೊಳ್ಳೋಣ ಅನ್ನೋ ಆಸೆ ಎಲ್ಲರಲ್ಲಿ ಇರುತ್ತೆ. ಸೊ ನಿಮ್ಮೆಲ್ಲರ ಆಸೆಗೋಸ್ಕರನೇ ಈ ಒಂದು ಅಕ್ಷರ ಭವಿಷ್ಯ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರಿಗೆ ಒಂದು ಒಳ್ಳೆಯ ಹೆಸರನ್ನ ಸೇರಿಸ್ಕೊಂಡು ಇಟ್ಕೊಂಡಾಗ ನಿಮ್ಮ ಮುಂದಿನ ಜೀವನ ಉಜ್ವಲವಾಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ವಿ. ಈಗಾಗಲೇ ಸಾಕಷ್ಟು ಜನ ತಮ್ಮ ಹೆಸರನ್ನ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ, ಉಜ್ವಲವಾದ ಜೀವನವನ್ನ ಕೂಡ ಪಡ್ಕೊಂಡಿದ್ದಾರೆ. ಸೊ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡ್ತಾರೆ. ಹಾಗೆ ನಿಮ್ಮ ಹೆಸರಿನಿಂದ ನಿಮ್ಗೆ ತೊಂದರೆ ಆಗಿದೆ ಅಂತ ಗೊತ್ತಾಗಿದ್ದಲ್ಲಿ ಖಂಡಿತವಾಗ್ಲೂ ಆ ಒಂದು ಒಳ್ಳೆಯ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಅಂದ್ರೆ ಕಾರ್ಯಕ್ರಮದಲ್ಲೇ ಸಜೆಸ್ಟ್ ಮಾಡಿ ಅಂತ ಗುರುಗಳನ್ನ ನೀವು ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಅಂತ ಇರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ, ಆ ಒಂದು ಕ್ಯಾಲ್ಕುಲೇಷನ್ ಮುಖಾಂತರವೇ ನಿಮ್ಗೆ ನೇರವಾಗಿ ಬಂದಾಗ ನಿಮ್ಗೆ ಒಂದು ಅದೃಷ್ಟವಾದ ಹೆಸರನ್ನ ಬದಲಾವಣೆಯನ್ನ ಮಾಡಿಕೊಡ್ಲಾಗತ್ತೆ. ಸೊ ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ಅಭಿಷೇಕ್ ನಿರಂಜನ್ ರಾಮಮೂರ್ತಿ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರು. ಸೊ ಯಾರ್ಯಾರ ಕರೆ ಸಿಗುತ್ತೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ಬಿಡ್ತೀವಿ. ಇವತ್ತು ಹೆಚ್ಚಿನ ಅಂಶ 2, 4, 5, 6, 9 ಇವರಿಗೆ ಕರೆಗಳು ಸಿಗೋ ಚಾನ್ಸಸ್ ಹೆಚ್ಚಿದೆಮ್ಮ. ಓಕೆ, ಸೊ 24 ಅಂತಂದ್ರೆ ಸೊ 6. ಸೊ ಹೇಳ್ತಾ ಇರ್ತಾರೆ 24ನವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸಂಚಿಕೆಗಳಲ್ಲೂ ಕೂಡ ಹೇಳಿದ್ರೆ, ಸೊ ಅವ್ರ ಬಗ್ಗೆ ಆಲ್ಮೋಸ್ಟ್ ಯಾಕಂದ್ರೆ ಹೊಸ ನೋಡ್ತಾ ಇರ್ತಾರೆ, ಅವ್ರಿಗೂ ತಿಳಿಸ್ಕೊಡೋದು ಹಾಗೆ. 24 ಅಂತ ಹೇಳಿದಾಗ 2 + 4 ಅಂದಾಗ 2 ಚಂದ್ರ 4 ರಾಹು, ಈ 2 ಗ್ರಹಗಳ ಕಾಂಬಿನೇಷನ್ನೇ ಶುಕ್ರ ಗ್ರಹ ಅಂತ ಹೇಳಿ. 6 ಅಂದ್ರೆ ಶುಕ್ರ ಅಂದ್ರೆ ಕಲೆಗಳಿಗೆ ಅಧಿಪತಿ, ಶುಕ್ರ ಅಂದ್ರೆ ಲಕ್ಷ್ಮಿ, ಶುಕ್ರ ಅಂದ್ರೆ ದುಡ್ಡು ಅಂತ ಹೇಳ್ತಾರೆ. 64 ಕಲೆಗಳಿಗೆ ಅಧಿಪತಿ ಯಾರು ಅಂದ್ರೆ ಶುಕ್ರ ಅಂತ ಹೇಳ್ತಾರೆ. ಹಾಗೆ ಈ ಡೇಟ್ನಲ್ಲಿ ಹುಟ್ಟಿರೋರೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಪರ್ಸನ್ಸು. ಹಾಗೆ ಅಂತ ಹೇಳ್ಬೇಕಾದ್ರೆ ಬ್ಯೂಟಿಗೆ ಇಂಪಾರ್ಟೆಂಟ್ ಕೊಡೋ ಪರ್ಸನ್ಸೇ ಇವರು. ಬ್ಯೂಟಿಗೆ ತುಂಬಾ ಇಂಪಾರ್ಟೆಂಟ್ ಕೊಡುತ್ತೆ. ಕಲೆಯಲ್ಲಿ ನೋಡಿ, ಬ್ಯೂಟಿ ಕೂಡ ಒಂದು ಕಲೆನೇ ಆಕ್ಚುಲಾಗೆ. ಸೊ ಎಲ್ಲರೂ ಬ್ಯೂಟಿ ಮಾಡ್ಕೊಳಕ ತುಂಬಾ ಕಷ್ಟ. ಅದು ನೋಡಿ ಸಿಂಪಲ್ ಆಗಿದ್ ಬಿಡ್ತಾರೆ. ಆದ್ರೆ 20ನೇ ತಾರೀಕು 24th ಮಾತ್ರ ಖಂಡಿತ ಸಿಂಪಲ್ ಅಲ್ಲ, ಸಿಂಪಲ್ಗಿಂತ ಜಾಸ್ತಿನೇ ಡಬಲ್ ಸಿಂಪಲ್ ಆಗಿಬಿಟ್ಟಿರ್ತಾರೆ. ಆದ್ರೆ ನೋಡೋಕೆ ಮಾತ್ರ ಅಂದವಾಗಿರ್ತಾರೆ. ಅಂದರೆ ಇಂಪಾರ್ಟೆನ್ಸ್ಗೆ ತುಂಬ ಇದು ಬ್ಯೂಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಸಣ್ಣ ಮಗು ಆಗ್ಬೋದು, ತುಂಬ ದೊಡ್ಡವ್ರು ಕೂಡ ಆಗ್ಬೋದಮ್ಮ. ಸಣ್ಣ ಮಗು ನೋಡಿ 1-2 ವರ್ಷ ಆದ್ರೆ ಆ ಮಗುನೇ ಇವಾಗ ಮಿರರ್ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಂಡು ಶುರು ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಆ 24 ಆ ಥರ ಮಾಡುತ್ತೆ ಈ ಮಕ್ಕಳಿಗೆ. ಇದು ನೀಟ್ನೆಸ್, ಸ್ವಲ್ಪ ಡಿಗ್ನಿಟಿ ಪರ್ಸನ್ ನೀಟ್ನೆಸ್ಸಲ್ಲಿ ಇಂಪಾರ್ಟೆನ್ಸ್ ಕೊಡೋದು. ಹಾಗೆ ಡ್ರೆಸ್ ಕ್ರೇಜ್ ತುಂಬ ಜಾಸ್ತಿ. ಹಾಗೆ ಈ ನಾನು ಹೇಳಿದೆ 1ನೇ ಕ್ಲಾಸ್ 1 ವರ್ಷ 2 ವರ್ಷ ಮಕ್ಕಳು ಕೂಡ ಲಿಪ್ಸ್ಟಿಕ್ ಹಾಕೋ ಶುರು ಮಾಡಿಬಿಡ್ತಾರೆ ಆ ವಯಸ್ಸಲ್ಲೇ. ಅಂದರೆ ಎಷ್ಟು ಕರೆಕ್ಟಾಗಿ ಅದು ನಮ್ಮ ಸಂಖ್ಯೆಗಳು ಕೂಡ್ಕೊಂಬರುತ್ತೋ, ನಮ್ಮ ನೆರಳು ನಮ್ಗೆ ಹೇಗೆ ಫಾಲೋ ಮಾಡುತ್ತೋ ನಮ್ಮ ಸಂಖ್ಯೆಗಳು ಅದೇ ಫಾಲೋ ಮಾಡುತ್ತೆ. ಆ 1 ವರ್ಷ 2 ವರ್ಷ ಮಕ್ಕಳಿಗೆ ಯಾರಮ್ಮ ಹೇಳ್ಕೊಡ್ತಾರೆ ಲಿಪ್ಸ್ಟಿಕ್ ಹಾಕೋಬೇಕು ಅಂತ, ಅದು ಆಟೋಮೆಟಿಕಾಗಿ ಕಲ್ತು ಬಿಡ್ತವೆ. ಅದು ಅಂದರೆ ತಮ್ಮ ರಕ್ತದಲ್ಲಿದೆ ಅಂತ ಹೇಳ್ತಾರಲ್ಲ, ಆ ಥರ ಇವರು ಅವ್ರ ತಾಯಿ ಅಕಸ್ಮಾತ್ 3ನೇ ತಾರೀಕು ಕೊಟ್ಬಿಟ್ಟಿದ್ರೆ ಆ ಅಮ್ಮ ಅಂತೂ ಖಂಡಿತ ಮೇಕಪ್ ಮಾಡಿರಲ್ಲ. ಬಟ್ ಈ 6ನೇ ತಾರೀಕು 24ನೇ ತಾರೀಕು ಕೊಟ್ಟರೆ ಮಕ್ಕಳು ಮಾತ್ರ ಅಮ್ಮನಿಗಿಂತ ಬ್ಯೂಟಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲರ ಹತ್ರ ಅವ್ರ ಪೇರೆಂಟ್ಸು ಕಂಪ್ಲೇಂಟ್ ಮಾಡೋದೇ, ನಾನೇ ಈ ವಯಸ್ಸು 2 ವರ್ಷದಲ್ಲಿ ಮಿರರ್ ಮುಂದೆ ಮುಟ್ಕೊಂಡು ಅವಳೇ ತಲೆ ಬಚ್ಕೊಳ್ತಾಳೆ, ಅವಳೇ ಲಿಪ್ಸ್ಟಿಕ್ ಹಾಕ್ಕೊತಾಳೆ, ನಾನೇ ಮಾಡ್ಕೊಳ್ಳಲ್ಲ ರೀ ಅಂತ ಹೇಳ್ಬಿಡ್ತಾರೆ. ನೋಡಿ, ಆಗ ಆ 3ನವರು ಸಿಂಪ್ಲಿಸಿಟಿ ಅಂತ ಹೇಳ್ಬಿಟ್ಟು 6ನವರು ತುಂಬ ಆಡಂಬರದವರು ಅಂತ ಹೇಳ್ಬಿಡ್ತಾರೆ. ಯಾಕೆ 24 ತಾರೀಕು ಕೊಟ್ಟರವ್ರಲ್ಲ ಸ್ವಲ್ಪ ಆಡಂಬರದವರೇ,
ಯಾಕಂದರೆ ಯಾರಾದರೂ ಸ್ವಲ್ಪ ಒಡವೆ ಸೀರೆ ಎಲ್ಲ ತುಂಬ ಚೆನ್ನಾಗಿ ಹಾಕೊಂಡಿದ್ದ ಸಾಮಾನ್ಯವಾಗಿ ಹೇಳ್ಬಿಡ್ತಾರಲ್ಮ ಶುಕ್ರ ಚೆನ್ನಾಗಿದೆ ಅದಕ್ಕೋಸ್ಕರ ಒಳ್ಳೆ ಒಡವೆ ಹಾಕ್ಕೊಂಡಿದ್ದಾರೆ, ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಅಥವಾ ಒಳ್ಳೆ ಫ್ಲೈಟಲ್ಲಿ ಓಡಾಡ್ತಾರೆ, ಆಗಾಗ ಫ್ಲೈಟಲ್ಲಿ ಹೋಗೋ ಬರೋದು ಯೋಗ ಇದೆ ಅಂತ ಹೇಳಿದಾಗ ಶುಕ್ರ ತುಂಬ ಚೆನ್ನಾಗಿದೆ ಅನ್ಬಿಡಿ ಅಂತ ಹೇಳ್ಬಿಡ್ತಾರೆ. ಸೊ ಶುಕ್ರ ಅಂದೇ ಲಕ್ಷ್ಮಿ ಅಂದಾಗ ಭಾಳ ಚೆನ್ನಾಗಿ ದುಡ್ಡು ಬರೋದು ಹಾಗೆ ಇರುತ್ತೆ. ಸೊ ದುಡ್ಡು ಇವ್ರ ಯಾವಾಗಲೂ ಇದ್ದೇ ಇರುತ್ತೆ. ಹೇಗಿದ್ರೆ ಇವರು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಆ ಕೆಲಸದಲ್ಲೇ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಆ ಕೆಲಸ ಎಂಥ ಕಷ್ಟ ಆದರೂ ಕಂಪ್ಲೀಟ್ ಮಾಡ್ತಾರೆ. ಹಾಗೆ ದುಡ್ಡಿನ ವಿಷಯದಲ್ಲಿ ಮಾತ್ರ ಯಾವಾಗಲೂ ದುಡ್ಡು ಮಾಡಬೇಕು ಅಂತ ಆಸೆ ಇರುತ್ತೆ. ಇವ್ರ ಯಾವಾಗಲೂ ದುಡ್ಡು ಇದ್ದೇ ಇರುತ್ತೆ. ಅಂದರೆ ದುಡ್ಡು ಕೂಡಿಟ್ಟೋದು ಖಂಡಿತ ಈ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು ಇದ್ದೇ ಇರುತ್ತೆ. ಇದು ನೋಡಿ ಕಾಮನಾಗಿ ಹೇಳಬೇಕಾದ್ರೆ ಹೆಣ್ಣು ಗಂಡು ಅಂತ ಹೇಳೋಕ್ಕಾಗಲ್ಲ. 24 ಅಂದರೆ ಡೇಟು, ಆ ಡೇಟ್ನ ಹುಟ್ಟರೆ ಯಾರು ಬೇಕಾದರೂ ಇದೇ ಥರ ಆಗಿರ್ತಾರೆ. ಹಾಗೆ ಇವರು ಸ್ವಲ್ಪ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಹೆಲ್ಪಿಂಗ್ ನೇಚರ್ ಅಂದರೆ ಸ್ವಲ್ಪ ಹೊಗಳ್ಬಿಟ್ರೆ ಸಾಕು, ಇವ್ರನ್ನ ಸ್ವಲ್ಪ ಉಬ್ಬಿ ಹೋಗ್ಬಿಟ್ಟು ಸಹಾಯ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ. ಇವ್ರ ಹತ್ರ ಭಾಳ ಈಸಿ ಕೆಲಸ ಮಾಡಿಸ್ಕೊಳ್ಳೋದು. 24 ತಾರೀಕು ಕೊಟ್ಟರು ಯಾರೇ ಆಗ್ಬೋದು, ಅವ್ರ ಹತ್ರ ಸ್ವಲ್ಪ ಹೊಗಳ್ಬಿಟ್ರೆ ಸಾಕು, ಅವರು ಏನು ಕೆಲಸ ಬೇಕೋ ಮಾಡಿಬಿಡ್ತಾರೆ. ಅವ್ರ ಹತ್ರ ಇರೋ ದುಡ್ಡು ಕೂಡ ಕೊಟ್ಟು ಬಂದುಬಿಡ್ತಾರೆ ಅವರು. ಸೊ ಎಷ್ಟುವರೆಗೂ ಮಾಡ್ತಾರೆ ಅಂದರೆ ಕಡೆಗೂ ತಮ್ಮ ಬಟ್ಟೆ ಕೂಡ ಬೇಯಿಸ್ಕೊಂಡು ಬಂದುಬಿಡ್ತಾರೆ, ಅಷ್ಟು ಮಾಡ್ತಾರೆ. ಅಂದರೆ ಹೊಗಳಿಕೆ ಸ್ವಲ್ಪ ಇಷ್ಟಪಡ್ತಾರೆ ಇವರು. ಇವರು ಜೊತೆಗಿರೋರು ಇವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತಾರೆ, ಏನು ಬೇಕಾದ್ರೆ ಕೆಲಸ ಮಾಡಿಸ್ಕೊಬೋದು. ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಮ್ಮ, ಈ ಸೀರೆ ಎಷ್ಟು ಮ್ಯಾಚ್ ಆಗ್ತಿದೆ, ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ಅವ್ರ ಕೆಲಸ ಆಗಬೇಕು ಅಂತ ಹೊಗಳ್ಬಿಟ್ರೆ ಇವರಲ್ಲೇ ಬಿದ್ದೋಗ್ತಾರೆ. ಸೊ ಆವಾಗ ಹಣ ಖರ್ಚು ಮಾಡೋದಾಗ್ಬೋದು ಅಥವಾ ಬಟ್ಟೆ ಕೊಡಿಸ್ಬೋದಾಗ್ಬೋದು, ಏನೇ ಬೇಕಾದ ಕೆಲಸ ಅವ್ರು ಮಾಡ್ಕೊಟ್ಬಿಡ್ತಾರೆ. ನೋಡಿ ಇವ್ರ ಫ್ರೆಂಡ್ಶಿಪ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲಿ ಆಡಂಬರ ಇರುತ್ತೋ ಅಲ್ಲಿ ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಎಲ್ಲಿ ಸುಖ ಸಂತೋಷ ಇರುತ್ತೋ ಅಥವಾ ಬ್ಯೂಟಿ ಇರುತ್ತೋ ಅಲ್ಲಿ ಫ್ರೆಂಡ್ಶಿಪ್. ನೋಡು ಒಬ್ಬ ತುಂಬ ಚೆನ್ನಾಗಿದ್ದಾನೆ ಅಂದರೆ ಅವ್ನಿಗೆ ಸ್ವಲ್ಪ ಫ್ರೆಂಡ್ಸ್ ಆಗಲೇಬೇಕು. ಒಂದು ಹುಡುಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆಗಲೇಬೇಕು. ಯಾಕೆಂದರೆ ಅಲ್ಲಿ ಹೊಗಳಿಕೆ ಇದ್ದೇ ಇರುತ್ತೆ. ನೀನು ತುಂಬ ಚೆನ್ನಾಗಿದೆಯಾ, ಇವತ್ತು ತುಂಬ ಚೆನ್ನಾಗಿ ಡ್ರೆಸ್ ಮಾಡಿದ್ಯಾ, ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಯಾ ಅಂತ. ಯಾಕೆಂದರೆ ಈ ಹೆಣ್ಮಕ್ಳು ಹೇರ್ ಸ್ಟೈಲ್ ಮಾಡೋದು ಡಿಫ್ರೆಂಟ್ ಮಾಡ್ತಾರೆ, ಒಂದೇ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗಲ್ಲ. ಯಾಕೆಂದರೆ ಅಲ್ಲಿ ಹೊಗಳಿಕೆ ಬೇಕು ಅವ್ರಿಗೆ, ಸ್ವಲ್ಪ ಇಷ್ಟ ಯಾರನ್ನ ಹೊಗಳ್ಬಿಟ್ರೆ ಸಾಕು, ಸ್ವಲ್ಪ ತುಂಬಾ ಚೆನ್ನಾಗಿ ಮೇಲೆ ಹತ್ಬಿಡ್ತಾರೆ ಅವರು. ಸೊ ಆ ಹೊಗಳಿಕೆಯಿಂದ ತುಂಬ ಬ್ಯೂಟಿ ಇರೋದ್ರಿಂದ ಈ ಹೆಣ್ಮಕ್ಳು ನಾವು ಸಾಮಾನ್ಯ ಹೇಳೋದು 24 ತಾರೀಕು ಕೊಟ್ಟರಲ್ಲ, ಹೆಣ್ಮಕ್ಳಿಗೆ ಗಂಡು ಮಕ್ಕಳೇ ಜಾಸ್ತಿ ಫ್ರೆಂಡ್ಸು, ಗಂಡು ಮಕ್ಕಳಿಗೆ ಹೆಣ್ಮಕ್ಳೇ ಜಾಸ್ತಿ ಫ್ರೆಂಡ್ಸು ಅಂತ. ನೋಡಿ ಆ ಸೆಕ್ಸ್ ಅವರು ಅದೇ ಫ್ರೆಂಡ್ಸ್ ಜಾಸ್ತಿ ಇರಬೇಕು ಅಂತ ಹೇಳ್ತಾರಲ್ವಾ. ಬಟ್ ಇವ್ರು ಸಾಮಾನ್ಯವಾಗಿ ಉಲ್ಟಾ ಇರುತ್ತೆ. ಅಂದರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳೇ ಜಾಸ್ತಿ ಇರ್ತಾರೆ, ಗಂಡು ಮಕ್ಕಳಿಗೆ ಹೆಣ್ಮಕ್ಳೇ ಜಾಸ್ತಿ ಫ್ರೆಂಡ್ಸ್ ಇರ್ತಾರೆ. ಹಾಗೆ ಈ ಲವ್ ಕೇಸಲ್ಲೂ ಸ್ವಲ್ಪ ಹೆಚ್ಚು ಸಿಗಾಕೊಳ್ಳೋದು ಜಾಸ್ತಿ ಇವರು. ಸೊ ಮದುವೆ ಆಗೋದು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಇವರು ಯಾರನ್ನ ಸ್ವಲ್ಪ ಹೊಗಳ್ಬಿಟ್ಟು ಮನೆಯಿಂದ ಕರ್ಕೊಂಡೋಗಿ ಮದುವೆ ಮಾಡ್ಕೊಳ್ಳೋ ಯೋಗ ಬಂದ್ಬಿಡುತ್ತೆ. ಇದರಲ್ಲೇ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಒಂದು ಎಕ್ಸ್ಟ್ರಾ ಕಣ್ಣು ಇಡಬೇಕು ಈ ಮಕ್ಕಳ ಮೇಲೆ ಅಂತ ಹೇಳ್ಬಿಡ್ತೀನಿ. ನಾನು ಸಾಮಾನ್ಯವಾಗಿ ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ, ಈ 6, 15, 24 ತಾರೀಕು ಯಾವುದೇ ನಾವು ಕಾರ್ಯಕ್ರಮ ಮಾತಾಡಬೇಕಾದ್ರೆ ಪೇರೆಂಟ್ಸ್ ಹೇಳೋದಿಷ್ಟೇ, ಈ ಮಕ್ಕಳ ಮೇಲೆ ಒಂದು ಕಣ್ಣು ಎಕ್ಸ್ಟ್ರಾ ಇಡಬೇಕು ಅಂತ. ಹಾಗೆ ಅಂತ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಯಾಕಂದರೆ ಈ ಮಕ್ಕಳು ಆಡಂಬರದಾಗಿಂದ ಸ್ವಲ್ಪ ಡೈವರ್ಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಪೇರೆಂಟ್ಸ್ ಸ್ವಲ್ಪ ಎಕ್ಸ್ಟ್ರಾ ಕಣ್ಣು ಇಡಬೇಕು ಅಂತ. ನೋಡಿ ಕಣ್ಣು ಅಂತ ಹೇಳಿದಾಗ ಇವ್ರ ಕಣ್ಣುಗಳೇ ಮ್ಯಾಗ್ನೆಟಿಸ್ ಆಗಿದೆ ಅಂತ ಹೇಳ್ಬಿಡ್ತೀವಿ. ಕಣ್ಣೇ ತುಂಬ ಅಟ್ರಾಕ್ಷನ್ ಈ ಮಕ್ಕಳಿಗೆ, ಅದು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು. ಸಣ್ಣ ಮಗುಲ್ಲೇ ತುಂಬ ಜನ ಹೇಳೋದು ಇವ್ರಿಗೆ ದೃಷ್ಟಿ ಆಗೋದಂತ, ಆ ಕಣ್ಣು ತುಂಬ ಚೆನ್ನಾಗಿದೆ ನಿಮ್ಮ ಮಗುಗೆ ಅಂತ ಹೇಳ್ಬಿಡ್ತಾರೆ. ನೋಡಿ ಕಣ್ಣೇ ಮಕ್ಕಳು ಭಾಳ ಚೆನ್ನಾಗಿ ಕಣ್ಣಲ್ಲೇ ಅಟ್ರಾಕ್ಷನ್ ಮಾಡಿಬಿಡ್ತಾರೆ. ಸೊ ಜನ ಈ ಮಕ್ಕಳು ನೋಡ್ತಾ ಎತ್ಕೊಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಆ ಅಟ್ರಾಕ್ಷನ್ ಇದರಿಂದ ಕಣ್ಣಿಂದನೇ ಸ್ವಲ್ಪ ಜಾಸ್ತಿ ಕೆಲಸಗಳು ಜಾಸ್ತಿ ಆಗುತ್ತೆ ಇವ್ರಿಗೆ. ಕಲೆಯಲ್ಲಿ ಅಧಿಪತಿ ಹೇಳ್ಬಿಟ್ಟು ಶುಕ್ರ ಅಂತ ಹೇಳ್ಬಿಟ್ಟು ಈ 24 ತಾರೀಕು ಕೊಟ್ಟರಲ್ಲ, ಕಲೆಯಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ತುಂಬ ದೊಡ್ಡ ಎಕ್ಸಾಂಪಲ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿರೋದು 24 ತಾರೀಕು. 24 ತಾರೀಕು ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಫೇಮಸ್ ಆದರೂ ಅವರು ಮಾಡಿದ್ದೇನು ಇವತ್ತು ಮಾಡಿದ್ವೇನು ಎಂಥ ಒಳ್ಳೆ ಹೆಸರು ಮಾಡಿದ್ರು. ಅವ್ರು 24 ತಾರೀಕು ಕೊಟ್ಟರು ಅವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅಣ್ಣವರಂತ ಹೆಸರು ತೊಗೊಂಡ್ರು. ಸ್ಟಾರ್ಟಿಂಗ್ ತುಂಬಾ ಸ್ಟ್ರಗಲ್ ಪಟ್ಟರು. ಈ 24 ತಾರೀಕು ಕೊಟ್ಟರಲ್ಲ, ಸ್ಟಾರ್ಟಿಂಗ್ ತುಂಬಾ ಸ್ಟ್ರಗಲು. ಮಿಡ್ಲ್ ಏಜ್ ಆಗ್ತಾ ಹೋಗ್ತಾ ಅವ್ರಿಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಸಿದ್ದಾಗಿದೆ. ಹಲೋ ನಮಸ್ತೆ, ಹೇಳಿ ಯಾರು ಮಾತಾಡ್ತಿರೋದು? ನನ್ನ ಹೆಸರು ದಿವ್ಯಾ ಅಂತ. ಹೇಳಿ ದಿವ್ಯಾ, ಹೇಳಿ ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಡೀಟೇಲ್ಸ್ ಕೊಡಿ ದಿವ್ಯಾ. ನನ್ನ ಧ್ವನಿ ಕೇಳಿಸ್ತಿದ್ಯಾ ಅಂತ? ಡೇಟ್ ಆಫ್ ಬರ್ತ್ ಬಂದು 6/6/1987. ಓಕೆ, ಟೈಮಿಂಗ್ ಹೇಳಿ ದಿವ್ಯಾ. ಕೇಳಿಸ್ತಿದೆ ಮೇಡಮ್. ಟೈಮಿಂಗ್ ಹೇಳಿ. ಟೈಮಿಂಗ್ಸು ಬೆಳಗಿನ ಜಾವ 5:50 6 ಗಂಟೆ ಒಳಗಡೆ. ಎಕ್ಸಾಕ್ಟ್ ಗೊತ್ತಿಲ್ಲ ಮೇಡಮ್. ಓಕೆ ದಿವ್ಯಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬ್ಯಾಂಗ್ಳೂರಿಂದ ಮೇಡಮ್, ಗಿರಿನಗರ್. ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಫೋನ್ ಕಟ್ ಆಗುತ್ತೆ, ಐ ಮೀನ್ ಕಾಲ್ ಕಟ್ ಆಗುತ್ತೆ. ನಾನು ರೂಮಲ್ಲಿ ಇದ್ದೀನಿ ಆಕ್ಚುಲಿ. ಓಕೆ ವೆಲ್, ಸೊ ಮಾತಾಡಿ, ಗುರುಗಳಿದ್ದಾರೆ ಮಾತಾಡಿ. ಖಂಡಿತ. ನಮಸ್ಕಾರಮ್ಮ ದಿವ್ಯಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ದಿವ್ಯಾ ಹುಟ್ಟಿದ್ದು ಶನಿವಾರ ಅಲ್ವಾ? ಹಾಂ ಸರ್, ಹೌದು. ಶನಿವಾರ, ಕನ್ಯಾ ರಾಶಿ, ಉತ್ತರ ಫಾಲ್ಗುಣ ನಕ್ಷತ್ರ, 3ನೇ ಪಾದ, ವೃಷಭ ಲಗ್ನದಲ್ಲಿ ಹುಟ್ಟಿದ್ದೀರಾ.
ಓಕೆ ಹೌದು. ಹೇಳಿ ದಿವ್ಯಾ, ನಿಮ್ಮ ಪ್ರಶ್ನೆ ಏನು? ಆಕ್ಚುಲಿ ನಂದು ಹೆಸರು ಬಂದು ದಿವ್ಯಾ ಅಂತ ಇಟ್ಟಿದ್ದಾರೆ. ನೀವ್ ಹೇಳಿದ್ರಿ ಕನ್ಯಾ ರಾಶಿ ಅಂತ, ಬಟ್ ನನಗೆ ಹೇಳಿದ್ದು ಮೀನ ರಾಶಿ ಅಂತ ಹೇಳಿದ್ರು. ಓಕೆ. ನಂದು ನಂದು ಹೆಸರು ಬಂದು ದಿವ್ಯಾ ಅಂತ ಇಟ್ಟಿದ್ದಾರೆ, ಬಟ್ ನಂದು ಕೆಲಸದಲ್ಲಿ ಯಾವ್ದು ಹೆಸರು ಕಾಣ್ತಾ ಓಕೆ, ಇಲ್ಲ. ನಾನೀಗ ಜಸ್ಟ್ ಒಂದು ಕನ್ಕ್ಲೂಷನ್ ಹೇಳ್ಬಿಡ್ತೀನಿ. ಯಾಕಂದ್ರೆ ನೀವು ಹೇಳ್ತಿರೋದು ಕನ್ಯಾ ರಾಶಿ ಅಂತ ಹೇಳಿದ್ರು, ದಿವ್ಯಾ ಅಂತ ಹೆಸರು ಇಟ್ಟಿದ್ದಾರೆ. ಕನ್ಯಾ ರಾಶಿ ಉತ್ತರ ಫಾಲ್ಗುನಿ ನಕ್ಷತ್ರ ಪಾಪಿ ಈ ಹೆಸರಿಂದ ಇಡಬೇಕಾಗಿತ್ತು, ಪಾಯಿಂದ ಇಡಬೇಕಾಗಿತ್ತು. ದಿವ್ಯಾ ಅಂತ ಇಟ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ಈ ದಿವ್ಯಾ ಅಂತ ಇಟ್ಟಾಗ ಏನಾಗುತ್ತೆ, ದಿವ್ಯಾ ಅರ್ಧಂಬರ್ಧ ಕೆಲಸ ಆಗುತ್ತೆ. ದಿವ್ಯಾ ಅಂದರೆ 13 ಬರುತ್ತಮ್ಮ. ಸೊ 4 ಬಂದಾಗ ಅರ್ಧಂಬರ್ಧ ಕೆಲಸ, ಎಜುಕೇಷನ್ ಬ್ರೇಕ್ ಆಗ್ಬೋದು. ನೀವೇನೇ ಓದಿದ್ರೂ ಅದು ಸಂಬಂಧಪಟ್ಟಿದ್ದ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಕೆಲಸನೇ ಮಾಡಬೇಕಾಗತ್ತೆ. ಏನು ಮಾಡ್ತಾ ಇದ್ದೀರಾ ದಿವ್ಯಾರೀಗ? ನಾನು ಇವಾಗ ಸ್ಟಿಲ್ ಮನೆಯಲ್ಲಿ ಇದ್ದೀನಿ ಸರ್, ಯಾಕಂದ್ರೆ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಅಡ್ಮಿನಿಸ್ಟರ್ ಆಗಿ. ಓಕೆ. ಸೊ ಅಲ್ಲೂ ಎಲ್ಲ ಎಂಡ್ ಆಫ್ ದ ಮಂತ್ ಅಲ್ಲಿ ಪ್ರಾಬ್ಲಮ್ ಆಗಿ ಇದೆಲ್ಲೂ ಇದಾಗ್ತಾ ಇಲ್ಲ. ಸೊ ಅದಕ್ಕೆ ಸ್ಟಿಲ್ ಮನೆಯಲ್ಲಿ ಇದ್ದೀನಿ, ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಓದಿದ್ದೀರಾ ಅಂತ ಹೇಳಿದ್ರಿ ದಿವ್ಯಾ? ಸ್ಟಿಲ್ ಓದಿರೋದು ನಂದು ಫಸ್ಟ್ SLC ಅಷ್ಟೇನೆ. ಓಕೆ, SLC ಓದಿದ್ದೀರಾ, ಬಟ್ ಆದ್ರೂ ಅಡ್ಮಿನಿಸ್ಟ್ರೇಟರ್ ಆಗಿದ್ರಿ. ಅಡ್ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತೀನಿ. ಈಗ ಸೇಲ್ಸ್ ಫೀಲ್ಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಕಮ್ಯುನಿಕೇಶನ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅಡ್ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಈಗ ನೋಡಿ, ನೀವು ಮಾಡ್ತಾ ಇದ್ರಿ, ಬಟ್ ಎಲ್ಲ ಹೆಸರು ಒಳ್ಳೆ ಹೆಸರು, ಬಟ್ ನೀವು ಏನೇ ಹೆಸರು ಎಜುಕೇಶನ್ ಅಂತ ಪ್ರಾಬ್ಲಮ್ ಬಂದು ನಿಮ್ಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಅಡಚಣೆಗಳಾಯ್ತಲ್ವಾ? ಸೊ ಈ ದಿವ್ಯಾ ಅಂತ ಹೆಸರೇ ಅಡಚಣೆ ಮಾಡೋದಮ್ಮ. ದಿವ್ಯಾ ಹೆಸರು ಕತ್ರಿ ಹಾಕೋದಂತ ಅರ್ಧಂಬರ್ಧ ಕೆಲಸ ಆಗೋದೇ ದಿವ್ಯಾ. ದಿವ್ಯಾ ಅಂದರೆ 13 ಬರೋದ್ರಿಂದ ಹೆಸರು ಬದಲಾವಣೆ ತುಂಬ ಒಳ್ಳೆಯದು, ಹೆಸರು ಬದಲಾವಣೆ ಮಾಡ್ಕೊಂಡು ತುಂಬ ಒಳ್ಳೆಯದು. ಜೊತೆಗೆ ಆದಷ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಹೆಚ್ಚು ಹೋಗಬೇಕು, ಹಾಗೆ ಶಿವನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಕೈಲಾದರೆ ನಿಮ್ಮ ಕೆಲಸಕ್ಕೋಸ್ಕರ ಈ ಅವರೆಕಾಳು ಇದೆಯಲ್ಲಮ್ಮ, ನಿಮ್ಗೆ ಕೈಯಲ್ಲಿ 6 kg ಆಗ್ಬೋದು, 15 kg ಆಗ್ಬೋದು, 24 kg, ನಿಮ್ಗೆ ಹೇಗಾಗುತ್ತೋ ಅದು ನಿಮ್ಮ ಅನುಕೂಲ ತಕ್ಕಂತೆ. 6 kg ಆದರೆ ದೇವಸ್ಥಾನಕ್ಕೆ ಯಾವುದನ್ನು ಹೋಗ್ಬಿಟ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ದಾನ ಮಾಡಿ ಬನ್ನಿ. ಅಂದರೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನದ ಊಟ ಎಲ್ಲ ಆಗ್ತಾರಲ್ಲಮ್ಮ, ಸೊ ನೀವು ದಾನ ಮಾಡಿದಾಗ ಅದು ತುಂಬ ಒಳ್ಳೆಯದಾಗತ್ತೆ, ನಿಮ್ಮ ಕೆಲಸದಲ್ಲೂ ಸಪೋರ್ಟ್ ಮಾಡುತ್ತೆ. ಓಕೆ. ಅದ್ರ ಜೊತೆಗೆ ಈ 800 ಗ್ರಾಮ್ ಬೆಲ್ಲನ 800 ಗ್ರಾಮ್ ಬೆಲ್ಲ ಮತ್ತು ಗೋಧಿ ಇದೆರಡನ್ನು 8 ವಾರ ದೇವಸ್ಥಾನದಲ್ಲಿ ದಾನ ಮಾಡಿ ಬನ್ನಿ. ಹೌದು, 8ನೇ ವಾರದೊಳಗಡೆ ನಿಮ್ಗೆ ಒಳ್ಳೆ ಕೆಲಸ ಸಿಗೋ ಯೋಗ ಇರುತ್ತೆ. ಅಥವಾ ನೀವೇನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಅಡಚಣೆ ಬರೋದು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಬದಲಾವಣೆ ಅಂತ ಹೇಳಿದ್ರಿ, ಹೆಸರು ನೀವು ಅದು ಹೆಸರನ್ನ ಯಾವ್ದು ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ. ಇದ್ರಲ್ಲಿ ಹೆಸರು ಇಟ್ಕೊಳ್ಳೋದಂದ್ರೆ ನಾನು ಯಾವ ಅಕ್ಷರ ಅಂತ ಬೇಕಾ ಹೇಳ್ಬಿಡ್ತೀನಿ. ನಮ್ಮ ವಿ ಅಕ್ಷರ ಆಗ್ಬೋದು ಅಥವಾ ಎ ಅಕ್ಷರದಲ್ಲಿ ಆಗ್ಬೋದು, ಅಕ್ಷರದಲ್ಲಿ ಹೇಳ್ಬಿಡ್ತೀನಿ, ಬಟ್ ಹೆಸರು ಕ್ಯಾಲ್ಕುಲೇಷನ್ ಮಾಡ್ಕೊಡ್ಬೇಕು. ಅದಕ್ಕೆ ನೇರ ಬಂದು ಭೇಟಿ ಮಾಡಿ ತಿಳಿಸ್ಕೊಡ್ತೀನಿ. ಹಲೋ ದಿವ್ಯಾ, ಈಗ ನಿಮ್ಗೆ ಪಾ ಇಂದ ಅಂತ ಹೇಳಿದ್ರು, ಸೊ ಪಾ ಇಂದ ಯಾವ್ದಾದ್ರು ಹೆಸರು ಇಟ್ಕೊಂಡ್ರೆ ಅದೃಷ್ಟ ಬಂದ್ಬಿಡುತ್ತೆ ಅನ್ಕೊಳಕ್ಕಾಗಲ್ಲ. ಸೊ ಅಲ್ವಾ, ನಿಮ್ಮ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್ಸ್ ಅದನ್ನ ತಿಳ್ಕೊಬೇಕು ಅಂತಂದ್ರೆ ಇನ್ನು ಸಾಕಷ್ಟು ಜನ ಕರೆಯಲ್ಲಿ ಕಾಯ್ತಿರ್ತಾರಲ್ವಾ, ಸೊ ನೀವು ನೇರವಾಗಿ ಬರ್ಬೇಕಾಗತ್ತೆ ದಿವ್ಯಾ. ಸೊ ಅಪಾಯಿಂಟ್ಮೆಂಟ್ ಅಂತ ನಂಬರ್ಸ್ ಕಾಣಿಸ್ತಿದೆ, ಗೊತ್ತಾಗ್ತಿದ್ಯಾ ನಿಮ್ಗೆ? ಸೊ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ನ ಕೊಡ್ತಾರೆ. ಓಕೆ ಓಕೆಪಾ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಸೊ ಎಲ್ಲರಿಗೂ ಇಲ್ಲಿ ಪೂರ್ಣವಾದ ಮಾಹಿತಿಗಳನ್ನ ತಿಳ್ಕೊಬೇಕು ಅನ್ನೋ ಆಸಕ್ತಿಯಲ್ಲಿ ಇರ್ತಾರೆ, ಬಟ್ ಖಂಡಿತವಾಗ್ಲೂ ನಮಗೂ ಕೂಡ ಅದೇ ಆಸೆ ಇರುತ್ತೆ, ನಿಮಗೆ ಮಾಹಿತಿಗಳನ್ನ ಕೊಡಬೇಕು ಅಂತ. ಆದರೆ ಸಾಕಷ್ಟು ಜನ ವಾರದಲ್ಲಿ 1 ದಿನ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ, ತುಂಬಾ ದಿನದಿಂದ ಕರೆಗಳನ್ನ ಟ್ರೈ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಕರೆಗಳನ್ನ ಸ್ವೀಕರಿಸೋ ಪ್ರಯತ್ನವನ್ನ ನಾವು ನಡೆಸ್ತಾ ಇರ್ತೀವಿ. ಸೊ ಹಾಗಾಗಿ ಹೆಸರಿನ ಬದಲಾವಣೆಗೆ ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ನನ್ನ ಹೆಸರು ರಘು ಅಂದ್ಬಿಟ್ಟು. ಹೇಳಿ ರಘು ಅವರೇ. ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಅದೇ ನಾವೆಲ್ಲ ಇದ್ರ ಬಗ್ಗೆ ನನ್ನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹೇಳಿಪ್ಪ, ನಿಮ್ಮ ಡೀಟೇಲ್ಸ್ ಕೊಡಿ. ಡೇಟ್ ಒಂದು 22/10. ಓಕೆ, 1979. ಸಮಯ ಬೆಳಗ್ಗೆ 9:30 ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ವಿಜಯನಗರದಿಂದ ಮೇಡಮ್. ವಿಜಯನಗರ್. ಓಕೆ, ಅಕ್ಷರ ಭವಿಷ್ಯ ಕಾರ್ಯಕ್ರಮ ನೋಡ್ತಿರ್ತೀರಾ ರಘು? ಮೇಡಮ್, ಇದು ತುಂಬಾ ಖುಷಿ ಆಗುತ್ತೆ, ಗುರುಜಿ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಇದನ್ನೆಲ್ಲ ಕೊಡ್ತಾರೆ. ಸೊ ಇವಾಗ ಅವ್ರು ಚೆನ್ನಾಗಿ ಮಾತಾಡ್ತಾರ, ನೀವ್ ಇನ್ನೂ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳ್ಬೇಕು. ಈಗ ನಿಮ್ಮ ಸಮಸ್ಯೆ ಏನೇನಿದೆ ಅಂತ ಕರೆಕ್ಟ್ ಆಗಿ ಕೇಳ್ಬೇಕು. ಮಾತಾಡಿಪ್ಪ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ರಘು ಅವರೇ, ಹೇಳಿ. ಗುರುಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಪ್ಪ? ನಾನು ಚೆನ್ನಾಗಿದ್ದೀನಿ. ಹೇಳಿ, ನಿಮ್ಮ ಪ್ರಶ್ನೆ ಏನು ಹೇಳಿ. ಅದೇ ನಮ್ದು ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ. ಆಮೇಲೆ ಇದು ಕೆಲಸದ ಬಗ್ಗೆ ಕೇಳ್ಬೇಕಾಗಿತ್ತು. ಈಗ ಮದುವೆ ಇಂಪಾರ್ಟೆಂಟಾ ಕೆಲಸ ಇಂಪಾರ್ಟೆಂಟಾ? ಎರಡು ಇಂಪಾರ್ಟೆಂಟ್. ಮೊದಲಿಗೆ ಯಾವ್ದು ಮದುವೆ ಬಗ್ಗೆ ಬೇಕಾ ನಿಮ್ಗೆ? ಕೆಲಸ ಮಾಡ್ತಾ ಇದ್ದೀರಾ ಈಗ? ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಸ್ವಲ್ಪ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ ಮಾರ್ಕೆಟಿಂಗ್ ಇಲ್ಲ ಗುರುಜಿ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ. ಓಕೆ, ಗುಡ್, ಚೆನ್ನಾಗಿದೆ. ನೀವು ಕೆಲಸ ಮಾಡ್ತಾರೆ ಚೆನ್ನಾಗಿದೆ, ಬಟ್ ನೀವು ಏನ್ ಮಾಡ್ತಾ ಇದ್ದೀರಾ ಅದು ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ. ಹೌದು ಗುರುಜಿ, ಸ್ವಲ್ಪ ಯಾಕೋ ಪ್ರತಿಫಲ ಅಷ್ಟಾಗಿ ಕೊಡ್ತಾ ಇಲ್ಲ. ಯಾಕೆ ಗೊತ್ತಾ? ನೀವು ಹುಟ್ಟಿರೋದು 22ನೇ ತಾರೀಕು, ನೀವು ಹೆಸರು ಇಟ್ಕೊಂಡು ರಘು ಅಂತ 17. ಸೊ 4 ಮತ್ತೆ 8 ಆಗಲ್ಲ ಅಂತ ನಾವು ಹೇಳ್ತೇವೆ, ಆಪೋಸಿಟ್ ಅಂತ ಹೇಳ್ತಾ ಇರ್ತೀವಿ.
ಹಾ. ಸ್ವಲ್ಪ ಕಷ್ಟಗಳು ಏರುಪೇರು ಮೇಲತ್ತೀರಾ ಮತ್ತೆ ಕೆಳಗೆ ಬಿದ್ದೋಗ್ತೀರಾ, ಹೌದು ಮತ್ತೆ ಮೇಲತ್ತಕ್ಕೆ ತುಂಬಾ ಕಷ್ಟಪಡ್ಬೇಕು ಹೌದು ಹೌದು ಅಲ್ವಾ. ಸೊ ಅದು ರಘು ಹೆಸರು ಬದಲಾವಣೆ ತುಂಬಾ ಮಾಡ್ಕೊಂಡ್ಲೇಬೇಕು, ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಓಕೆ ಯಾಕಂದ್ರೆ ರಘುಗೆ ತುಂಬಾ ನಿಷ್ಠುಗಳು ಜಾಸ್ತಿ ಆಗುತ್ತೆ, ಹಿತಶತ್ರುಗಳೇ ಜಾಸ್ತಿ ಇದಾರೆ ನಿಮ್ಗೆ. ಹಾ ಹಿತಶತ್ರುಗಳು ಅಂತ ಹೇಳ್ತೀವಲ್ಲ, ಜೊತೆಗಿರೋರೆ ಹಾ ಕಾಲೆಳೆಯೋದು. ಹೌದು ಹೌದು ಸೊ ಅದಕ್ಕೋಸ್ಕರ ರಘು ಅಂತ ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ಇದು ಏನಿದೆ ಹೆಸರು ಬದಲಾವಣೆ ಮಾಡ್ಕೊಂಡಾಗ ನಿಮ್ಮ ಮದುವೆ ಕೂಡ ಆಗೋ ಯೋಗ ಬರುತ್ತೆ. ಈ ಜೊತೆಗೆ ಇಷ್ಟಪಟ್ಟು ಮದುವೆ ಆಗೋ ಯೋಗ ಕೂಡ ನಿಮ್ಮಲ್ಲಿ ಇದೆ ರಘು ಅವರೇ. ಓಕೆ ಯಾರನ್ನ ಇಷ್ಟಪಟ್ಟಿದ್ದೀರಾ? ಇಲ್ಲ ಗುರುಜಿ, ನಿಜವಾಗ್ಲೂ ಇಲ್ವಾ? ಇಲ್ಲ ಇಲ್ಲ ಗುರುಜಿ. ಇರ್ಲಿ, ಆ ಇಷ್ಟಪಟ್ಟು ಮದುವೆ ಆಗೋ ಯೋಗ ಕೂಡ ಬರುತ್ತೆ. ಅಂದ್ರೆ ನೋಡಿ, ಇವತ್ತು ಇಷ್ಟಪಡ್ಬೋದು, ಒಂದು 3 ದಿವಸಕ್ಕೆ ಮದುವೆ ಆಗ್ಬೋದು, ಆ ಥರ ಕೂಡ ಆಗತ್ತೆ. ಓಕೆ ಗುರುಜಿ, ಯಾವಾಗ ಆಗ್ಬೋದು ಗುರುಜಿ? ಮದುವೆನ ಮಾಡ್ತಾ ಇದೀವಿ. ಈ ರಘು ಅಂತ ಹೆಸರು ನೀವು ಬದಲಾವಣೆ ಮಾಡ್ಕೊಂಡು 3 ತಿಂಗಳಿಗೆ ಹಾ. ಖಂಡಿತ ನಿಮಗೆ ಒಳ್ಳೆ ಹುಡುಗಿ ಸಿಗೋ ಯೋಗ, ಮದುವೆ ಆಗೋ ಯೋಗ ಬರುತ್ತೆ. ಹಾಗೆ ಪ್ರಮೋಷನ್ ಆಗೋದು ಯೋಗ ಕೂಡ ಬರುತ್ತೆ. ಓಕೆ ಈಗ ಪ್ರಮೋಷನ್ ಅಂತ ಕಾಯ್ತಾ ಇರ್ತೀವಿ. ಜಾಬ್ ಏನಾದ್ರು ಸಿಗತ್ತಾ ಗುರುಜಿ? ಏನ್ ಹೇಳಿ? ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ನೀವು ಹೋಗಕ್ ರೆಡಿ ಇಲ್ಲ. ಯಾಕಂದ್ರೆ ನಿಮ್ಗೆಲ್ಲ MNC ಕೆಲಸದ ಸಂಬಳ ಜಾಸ್ತಿ ತಗೊಂಡು ಗೌರ್ಮೆಂಟ್ ಜಾಬ್ ಹೋಗಿ ಸಂಬಳ ಕಡಿಮೆ ತಗೊಳಕ್ ಇಷ್ಟ ಇಲ್ಲ ನಿಮ್ಗೆ, ಓಕೆ ಅಲ್ವಾ? ಹಾ ಹೌದು ಸೊ ಯಾಕಂದ್ರೆ 4 ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ, 4 ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ಹೌದು. ಸೊ ರಘು ಹೆಸರು ಬದಲಾವಣೆ ಮಾಡ್ಕೊಂಡು 3 ತಿಂಗಳಿಗೆ ನಿಮ್ಮ ಪ್ರಮೋಷನ್ ಆಗ್ಬೋದು, ಅಥವಾ ಚೇಂಜ್ ಆಫ್ ಜಾಬ್ ಆಗ್ಬೋದು, ಹಾ ಅಥವಾ ನಿಮ್ಮ ಒಳ್ಳೆ ಕಡೆ ಮದುವೆ ಆಗೋ ಯೋಗ ಖಂಡಿತ ಬಂದ್ಬಿಡುತ್ತೆ. ಸೊ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ರಘು. ಇದಕ್ಕೆ ಇನ್ನೇನು ಪರಿಹಾರ, ಬೇರೆ ದೇವಸ್ಥಾನ ಅದು ಯಾವ್ದು ಪರಿಹಾರ ಇಲ್ಲ? ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನೀವು ಕೋತಿಗೆ, ಹಾ. ಕೋತಿ ಇದೆಯಲ್ವಾ, ಅದಕ್ಕೆ ಬೆಲ್ಲ ಕೊಡಬೇಕು. ಯಾರಿಗೆ ಗುರುಜಿ? ಕೋತಿಗೆ ಕೋತಿಗೆ? ಮಂಕಿ ಕೋತಿಗೆ ಹಾ. ಬೆಲ್ಲ ಕೊಡೋದ್ರಿಂದ, ಸೊ ಎಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ, ನೀವು ಅದನ್ನ ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ. ಕೋತಿಗೆ ಬೆಲ್ಲ ಕೊಟ್ಟಷ್ಟು ಆದಷ್ಟು ಬೇಗ ನಿಮ್ಮ ಕೆಲಸದಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ, ಹಾಗೆ ಮದುವೆ ಆಗೋ ಯೋಗ ಕೂಡ ಬರುತ್ತೆ. ಇದು ಮಾಡಿ ಒಳ್ಳೇದಾಗತ್ತೆ. ಆಮೇಲೆ ಅದೇ ಇದು ಕೆಲಸ. ಸೊ ಕೆಲಸ, ಮದುವೆ ಎಲ್ಲವೂ ಇಲ್ಲೇ ಆಗಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಒಂದೇ ಉತ್ತರ ಕೊಡೋದು ಒಂದು ಪ್ರಶ್ನೆಗೆ, ಅಂದ್ರೆ ಅದು ಉತ್ತರಗಳು ಸಾಕಷ್ಟು ಗುರುಗಳು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಪ್ರಶ್ನೆಗಳನ್ನ ಒಂದು ಕೇಳಿ. ಸೊ ಇನ್ನು ಸಾಕಷ್ಟು ಜನ ಕರೆಯಲ್ಲಿದ್ದಾರೆ. ಸೊ 24ನೇ ತಾರೀಕು ಬಗ್ಗೆ ತಿಳಿಸ್ತಾ ಇದ್ದೀವಿ. 24 ತಾರೀಕು ಫ್ರೆಂಡ್ಸ್ ಹೆಚ್ಚು ಅಂತ ಹೇಳಿದೆ. ಸಣ್ಣ ಮಕ್ಕಳಿಂದ ನಾವು ಅಷ್ಟೇ ಫ್ರೆಂಡ್ಸ್ ಜಾಸ್ತಿನೇ ಇರ್ತಾರೆ. ಹುಡುಗಿರು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಹುಡುಗರು ಜಾಸ್ತಿ ಫ್ರೆಂಡ್ಸ್ ಇದ್ಬಿಡ್ತಾರೆ. ಹಾಗೆ ಇವರಿಗೆ ವೆಹಿಕಲ್ಸ್ ಕ್ರೇಜ್ ಜಾಸ್ತಿ ಹೋಗಿ, ಹಾಗೆ ಇವರಿಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ಎಲ್ಲಾದ್ರೂ ಸ್ಟಾರ್ಟ್ ತರಬೇಕು, ಎಲ್ಲಾದ್ರೂ ಗಾಡಿ, ಅದು ಐಫೈ ತರ ಟ್ರಾವೆಲಿಂಗೇ ಇಷ್ಟ ಇರುತ್ತೆ. ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ ಶೋಭಾ. ಹಲೋ, ಹೇಳಿಮಾ, ಕೇಳಿಸ್ತಿದೆ, ಮಾತಾಡಿ. ನಾನು ಸಾರ್ ಹತ್ರ ಮಾತಾಡ್ಬೇಕಾದ್ರೆ. ಅದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ? ನಿಮ್ಮ ಮಾಹಿತಿಗಳನ್ನ ನಾನು ಕೈಲಿ ಕೊಟ್ರೆ ನೀವು ಗುರುಗಳ ಹತ್ರ ಮಾತಾಡ್ಬೋದು. ಡೇಟ್ ಆಫ್ ಬರ್ತ್ 7/11. 7/11/86. 83ನಾ? ಮದುವೆ ವಿಷಯ. ಓಕೆ, ಸಮಯ ಹೇಳಿ. ನೈಟ್ 1:05. ಅಂತಂದ್ರೆ 6ನೇ ತಾರೀಕು ರಾತ್ರಿನಾ ಅಥವಾ 7ನೇ ತಾರೀಕು ರಾತ್ರಿ ಅಂತ ಹೇಳ್ತಿದ್ದೀರಾ? ಇಲ್ಲ 11/11 ನನ್ನ ಡೇಟ್ ಆಫ್ ಬರ್ತ್. 11/11ನಾ? ಓಕೆ, ಸೊ ಹಾಗಾದ್ರೆ 10ನೇ ತಾರೀಕಾ 11ನೇ ತಾರೀಕು ರಾತ್ರಿನಾ? 11ನೇ ತಾರೀಕು ನೈಟ್. ಹಾಗಾದ್ರೆ ಅದು 12 ಬರುತ್ತೆ, ಯಾಕಂದ್ರೆ 12 ಗಂಟೆ ಮೇಲ್ ಬೆಳಗ್ಗೆ ಅಲ್ವಾ? 10ನೇ ತಾರೀಕು ನೈಟ್. ಎಷ್ಟು ಕನ್ಫ್ಯೂಷನ್ ಶೋಭಾ, ನೀ ಹುಟ್ಟಿರೋ ಡೇಟ್ ಆಫ್ ಬರ್ತ್ ನಿಮಗೆ ಕನ್ಫ್ಯೂಷನಾ? ಇಲ್ಲ 11/11 ಕರೆಕ್ಟ್ ಆಗಿದೆ. ಫೈನ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? 1 ಗಂಟೆ 5 ನಿಮಿಷ. ಮಾತಾಡಿ, ಗುರುಗಳು ಮಾತಾಡ್ತಾರೆ. ನಿಮ್ಮ ಸಮಸ್ಯೆ ಏನಿದೆ ಬಹುಶಃ ಅವರೇ ಹೇಳ್ಬಹುದು, ಮಾತಾಡಿ. ಹಲೋ, ನಮಸ್ಕಾರ, ಹೇಳಿಮಾ. ಸರ್, ನಮ್ಮ ಫ್ಯೂಚರ್ ಬಗ್ಗೆ ಕೇಳಬೇಕಾಗಿತ್ತು. ಫ್ಯೂಚರ್ ಬಗ್ಗೆ ಕೇಳಬೇಕು. ಓಕೆ, ಫ್ಯೂಚರ್ ಎಲ್ಲ ಭಾಳ ಚೆನ್ನಾಗಿ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಆ ಫ್ಯೂಚರ್ ನಡೀತಾ ಇಲ್ಲ, ನೀವು ಅನ್ಕೊಂಡಂಗೆ ನಡೀತಾ ಇಲ್ಲ ಅಲ್ವಾ? ಈ ಶೋಭಾ ಅಂತ ಹೆಸರು ನೋಡಿ, ನೀವು ಹುಟ್ಟರು 11 ತಾರೀಕು. ನಾವು ಕಾರ್ಯಕ್ರಮ ಹೇಳ್ತಾ ಇರ್ತೀವಿ 2ಕ್ಕೆ 8 ಫಾಲೋ ಮಾಡುತ್ತೆ, 2ಕ್ಕೆ 9 ಫಾಲೋ ಮಾಡುತ್ತೆ ಅಂತಾಗ, ಶೋಭಾ ಅಂದರೆ 18 ಬಂದ್ಬಿಡುತ್ತಮ್ಮ. 18 ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ನೋವೇ ಜಾಸ್ತಿ ಆಗ್ಬಿಡುತ್ತೆ. ನೀವು ಎಷ್ಟೇ ಕೂಲ್ ಆಗಿದ್ರು ಎಲ್ಲರ ಮುಂದೆ ನಗಾಡ್ತಾ ಇರ್ತೀರಾ, ಆದರೆ ಕಷ್ಟ ಮಾತ್ರ ಓಡಾ ಇಟ್ಕೊಂಡ್ಬಿಡ್ತೀರಲ್ವಾ? ಈ ಶೋಭಾ ಅಂತ ಹೆಸರಿಗೆ ಕಷ್ಟಗಳು ಹುಡ್ಕೊಂಡ್ ಬಂದ್ಬಿಡುತ್ತಮ್ಮ. ನೀವೇನೇ ಮಾಡೋಕೋದ್ರೆ ನಿಮಗೆ ರಿವರ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಫ್ಯೂಚರ್ ಬಗ್ಗೆ ಕೇಳಿದ್ರೆ ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಡೇಟ್ ಅವ್ರಿಗೆ ಶೋಭಾ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿದೆ. ಇಲ್ಲಾಂದ್ರೆ ತುಂಬಾನೇ ಕಷ್ಟ. ಓಕೆ, ನಾವು ಏನು ಸೌಂಡ್ ಕೇಳಿಸ್ಕೊತೀವಿ ಅದೇ ನಮ್ಗೆ ಇಂಪಾರ್ಟೆಂಟ್ ಕೊಡೋದಲ್ಲಮ್ಮ. ಮದುವೆ ಆಗಿದೆ ಶೋಭಾ ಅವರೇ? ಓಕೆ, ನೋಡಿ, ನಾನು ಆಗಲೇ ನೀವು ಕೇಳಿದಾಗಲೂ ಮದುವೆ ವಿಷಯ ಅಂತ ಹೇಳಿದೆ. ನಾನು ನಿಮ್ಮ ಕಾರ್ಯಕ್ರಮ ನೀವು ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಮದುವೆ ವಿಷಯ ಕೇಳಬೇಕು ಅಂತ. ಅದಕ್ಕೆ ಮೊದಲು ಮದುವೆ ವಿಷಯ ಕೇಳಿಲ್ಲ, ಯಾಕೆ ಸಂಕೋಚ ನಿಮಗೆ. ಮದುವೆ ವಿಷಯ ಕೇಳ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೆ ಜನ ಇಲ್ಲ ಅಂತ ಅಲ್ವಾ? ನಮ್ಗೆ ಏನು ಇಷ್ಟ ಇದೆಯೋ ನಾವು ತಿಂದರೆ ಅದು ನಮ್ಗೆ ಒಳ್ಳೇದಾಗತ್ತಮ್ಮ. ನಮ್ಮ ಫ್ರೆಂಡ್ಸ್ ಏನು ಇಷ್ಟಪಡ್ತಾರೆ ಅದು ತಿಂದ್ರೆ ಚೆನ್ನಾಗಿರಲ್ಲ ನಮ್ಗಲ್ವಾ?
ನಮ್ಮ ಶೋಭಾ ಎಲ್ಲ ಯೋಚನೆ ಮಾಡೋದು ಬೇರೆಯವ್ರಿಗೋಸ್ಕರ ಏನು ಬೇರೆಯವ್ರು ಏನು ಮಾಡ್ತಾರೆ ಅದು ಮಾಡ್ಕೊಂಡಿರ್ತಾರೆ ಸರಿ ಇರುತ್ತೆ ಅಂತ ಅನ್ಕೊಂಡಿರ್ತೀರಾ. ಸೊ ಶೋಭಾ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಮ ಮದುವೆಗೂ ಅಷ್ಟೇ ಆಗ್ಬೋದು, ನಿಮ್ಮ ಫ್ಯೂಚರ್ಗೂ ಚೆನ್ನಾಗಿರ್ಬೇಕಂದ್ರೆ ಶೋಭಾ ಹೆಸರು ಬದಲಾವಣೆ ಮಾಡ್ಕೊಬೇಕು. ಇಲ್ಲಾಂದ್ರೆ ಸರ್ ನನ್ನ ಹೆಸರು ಶುಭಾ ಅಂತ ಇದೆ ಅಲ್ಲ, ಹಾಂ ಅದನ್ನ ಶೋಭಾ ಅಂತ ಮಾಡಿದ್ದಾರೆ. ನಾನು ಶುಭಾ ಅಂತ ಇದ್ರು ಪರವಾಗಿಲ್ವಾ? ಕರೆಯೋದು ಶೋಭಾ. ಹೆಸರು ಕೊಂಡ್ರಲ್ಲ ಹೆಣ್ಮಕ್ಳು ಕಷ್ಟ ಪಡಲೇಬೇಕಮ್ಮ, ಯಾರೇ ಆಗ್ಬೋದು. ಅದು 60 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು, 80 ವರ್ಷ ಆದರೂ ಹೆಸರಿಟ್ಕೊಂಡ್ರಲ್ಲ ಕಷ್ಟ ಪಡಲೇಬೇಕು. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ನೋ ಅಂತ ಹೇಳ್ತಾ ಇರ್ತೀನಿ. ಖಂಡಿತ ಶೋಭಾನೂ ಬೇಡ ಶುಭಾನೂ ಬೇಡ, ಈ ಹೆಸರು ಬದಲಾವಣೆ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತೀರಾ. ಜೊತೆಗೆ ನಾನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆದಷ್ಟು ಶಕ್ತಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಬನ್ನಿ, ಹಾಗೆ ವಿಷ್ಣು ದೇವಸ್ಥಾನಕ್ಕೆ ಆರಾಧನೆ ತುಳಸಿ ಕೊಡ್ತಾ ಬನ್ನಿ. ಸೊ ಇವಾಗ ನಿಮ್ಮ ಮದುವೆ ಕೂಡ ಸ್ವಲ್ಪ ಡಿಲೇ ಆಗ್ತಾ ಇದೆ ಬಿಕಾಸ್ ಆಫ್ ಶೋಭಾ. ಓಕೆ, ಸೊ ಮದುವೆ ವಿಷಯಕ್ಕೂ ನೇರವಾಗಿ ಬಂದು ಭೇಟಿ ಮಾಡಿ ತಿಳಿಸ್ಕೊಡ್ತೀನಿ, ಅದು ಮಾಡ್ಕೊಂಡ್ರೆ ಒಳ್ಳೇದಾಗತ್ತಮ್ಮ. ಸೊ ಶೋಭಾ ಶುಭ ಈ ಎರಡೂ ಒಳ್ಳೇದಲ್ಲಮ್ಮ, ಯಾರಿಗೆ ಆಗ್ಬೋದು ಒಳ್ಳೇದಲ್ಲ. ಸೊ ಅದರಿಂದ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದು ಇವ್ರಿಗೆ. ನಾನು ಹೇಳ್ತಾ ಇದ್ದೆ, ಇವ್ರಿಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಅದು ಟ್ರಾವೆಲಿಂಗ್ ಅಂದರೆ ಸಣ್ಣ ಪುಟ್ಟ ಕಾರಲ್ಲೇ ಸಣ್ಣ ಪುಟ್ಟ ಬೈಕಲ್ಲಿ ಓಡಾಡಬೇಕು ಅಂತ ಇಷ್ಟ ಇಲ್ಲಮ್ಮ ಇವ್ರಿಗೆ. ದೊಡ್ಡದು ಹೈಫೈ ಥಿಂಕಿಂಗೇ ಜಾಸ್ತಿ. ಯಾಕಂದರೆ ಸ್ವಲ್ಪ ಡ್ರೆಸ್ ಚೆನ್ನಾಗಿ ಮಾಡಿದರೆ, ನಾನು ಬಸ್ಸಲ್ಲಿ ಹೋದರೆ ಬಸ್ಸಲ್ಲಿ ನೋಡೋ ಏನಪ್ಪ ಇಷ್ಟು ಡ್ರೆಸ್ ಚೆನ್ನಾಗಿ ಮಾಡ್ಕೊಂಬಂದಿದ್ದೀನಿ, ಏನು ಬಸ್ಸಲ್ಲಿ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾರೆ ಇವರು. ಬಸ್ಸಲ್ಲಿ ಹೋಗ್ಬೇಕು, ಆವಾಗ ಆಟೋಲ್ಲಿ ಖರ್ಚು ಮಾಡ್ತಾರೆ. ಸೊ ಆ ಥರ ಥಿಂಕ್ ಮಾಡಬೇಕಾದ್ರೆ ನಾವು ಒಳ್ಳೆ ಬಟ್ಟೆ ಹಾಕೊಬೇಕಾದ್ರೆ ಒಳ್ಳೆ ಥರನೇ ಓಡಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಹಲೋ, ನಮಸ್ತೆ, ಹೇಳಿ. ನಮಸ್ಕಾರ ಮೇಡಮ್. ಹೇಳಿಪ್ಪ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹೆಸರು ಡೀಟೇಲ್ಸ್ ಕೊಡಿ. ಸ್ವರೂಪ್ ಅಂತ. ಓಕೆ. ಹುಟ್ಟಿರೋದು 11/4 1987, 11/4/1987. ಓಕೆ ಸರ್, ಸಮಯ ಹೇಳಿ. ಸಮಯ ಈವ್ನಿಂಗ್ 5:15 PM. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರು, ಶ್ರೀನಗರ್. ಓಕೆ ಸರ್, ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ ಅಕ್ಷರ ಭವಿಷ್ಯ? ಮೇಡಮ್ ಇವತ್ತೆ ಫಸ್ಟ್ ಹಾಕಿರೋದು ನಾನು. ಹೌದಾ? ಸೊ ಪ್ರತಿ ಭಾನುವಾರ 10 ಗಂಟೆಯಿಂದ 10:30 ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಿ. ಹಾಗಾದ್ರೆ ಓಕೆ, ಮಾತಾಡಿ. ಗುರುಗಳು ಮಾತಾಡ್ತಾರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ ರವಿ ಅವರೇ. ನಿಮ್ಮ ಮಗನ ಸ್ವರೂಪ್ ಬಗ್ಗೆ ಹೇಳಿದ್ರಿ. ಸ್ವರೂಪ್ ಅಂತ SWARUP ಹಾಕ್ತೀರಾ, ROOP ಹಾಕ್ತೀರಾ? ಓಕೆ, ಅವ್ರ ಪ್ರಶ್ನೆ ಏನಂತ ಹೇಳಿ ನೋಡೋಣ. ಅವ್ರ ಬಗ್ಗೆ ಅದೇ ಮದುವೆ ಹುಡುಗಿ ನೋಡ್ತಾ ಇದ್ದೀನಿ, ಯಾವ ಡೇಟ್ ಹುಡುಗಿ ಆಮೇಲೆ ಹೇಗೆ ಅಂತ ಕೇಳೋದು. ಈ ಮದುವೆನೇ ಸ್ವಲ್ಪ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ. ಒಳ್ಳೆ ಕೆಲಸದಲ್ಲಿದ್ದಾರೆ. ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಪೇಮೆಂಟ್ ಬರುತ್ತೆ. ಓಕೆ, ಹುಡುಗಿ ಹುಡುಕ್ತಾ ಇದೀವಿ. ಅದು ಏನಾಗ್ತದೆ ಅಂದ್ರೆ, ಈ ಸ್ವರೂಪ್ ಅಂತ ಹೆಸರು ಅಡಚಣೆಗಳಾಗ್ತದೆ. ಸ್ವರೂಪ್ ಅಂದ್ರೆ 34 ಬರುತ್ತೆ. ಅದಕ್ಕೆ ನಾನು SWAROP ಹಾಕ್ತೀರಾ, RUP ಹಾಕ್ತೀರಾ? SWAROP ಅಂದ್ರೆ 34 ಆಯ್ತು. SWAROP ಸೊ 34 ಆಯ್ತು. 34 ಅಂದ್ರೆ 3 + 4 7 ಆಯ್ತು. ಸೊ 7 ಎಲ್ಲಿ ಬರುತ್ತೋ ಅಲ್ಲಿ ಅಡಚಣೆಗಳು ಜಾಸ್ತಿ, ಮದುವೆಗೆ ಮಾತ್ರನೇ. ಸೊ ಈ ಮದುವೆ ಅಂದ್ರೆ ನೀವೆಲ್ಲ ಸೆಟ್ ಆಯ್ತು, ಇನ್ನೇನು ಆಗ್ಬೇಕು, ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಬೇಕು. ಯಾಕಂದ್ರೆ ಹುಡುಗ ತುಂಬಾ ಚೆನ್ನಾಗಿರ್ತಾರೆ, ನಿಮ್ಮ ಮಗ ಸ್ವರೂಪ್ ತುಂಬಾ ಚೆನ್ನಾಗಿರ್ತಾರೆ. ಅವ್ರಿಗೆ ಎಂತ ಹುಡುಗಿ ಸಿಗ್ಬೇಕಲ್ವಾ? ಅದು ಹುಡುಗಿ ಹುಡ್ಕೊಂಬಂದು ಮದುವೆ ಮಾಡ್ಕೊಬೇಕು ನಿಮ್ಮ ಹುಡುಗಂಗೆ. ಆದ್ರೂ ಡಿಲೇ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಸ್ವರೂಪದ ಹೆಸರು ಬದಲಾವಣೆನೇ ಒಳ್ಳೇದು. ಯಾಕಂದ್ರೆ 34 ಬಂದ ನಾವು ಸನ್ಯಾಸಿಗಳು ಅಂತ ಹೇಳ್ಬಿಡ್ತೀವಿ. ಏನಾಗುತ್ತೆ, ನೀವು ಸ್ವಲ್ಪ ನೋಡ್ತಾ ಅವ್ರು ಬೇಜಾರಾಗಿ, ಅಪ್ಪ ನನ್ನ ತಂಗಿನೋ ತಮ್ಮನೋ ಯಾರೋ ಇದ್ದಾರೆ, ಅವ್ರಿಗೆ ಮೊದಲು ಮಾಡ್ಬೇಡಿ, ನಾನು ಸ್ವಲ್ಪ ಫಾರಿನ್ ಕಂಟ್ರಿಗೆ ಹೋಗಿ ಬರಬೇಕು, ಆಮೇಲೆ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಂತ ಹೇಳ್ಬಿಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಸ್ವರೂಪದ ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಹುಕೇತು ಪೂಜೆ ಮಾಡಿಸ್ಕೊಂಬನ್ನಿ. ಅದು ಭಾನುವಾರ ದಿವಸ ಸಾಯಂಕಾಲ ರಾಹು ಕಾಲದಲ್ಲೇ ಮಾಡಿಸ್ಬೇಕು. ಇದು ಮಾಡಿಸ್ಕೊಂಡ್ ಬಂದಾಗ ಸ್ವಲ್ಪ ಅಡಚಣೆಗಳು ಕಡಿಮೆ ಆಗುತ್ತೆ. ಇದಕ್ಕೆ ಮೊದಲು ಸ್ವರೂಪದ ಹೆಸರು ಬದಲಾವಣೆ ಮಾಡ್ಕೊಳ್ಳಿ ರವಿ ಅವರೇ. ಈ ಸ್ವರೂಪಕ್ಕೆ ಎ ಅಕ್ಷರದಿಂದ ಹೆಸರಿಡ್ಬೇಕು. ಎ ಅಕ್ಷರದಿಂದ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಅದಕ್ಕೆ ನೇರ ಬಂದು ಭೇಟಿ ಮಾಡಿ ತಿಳಿಸ್ಕೊಡ್ತೀನಿ ನಾನು. ಈಗ ಕರಿಯೋಸ್, ಯಾಕಂದ್ರೆ ನಾನು ಏನ್ ಹೇಳೋದಂದ್ರೆ, ಸಮುದ್ರದಲ್ಲೇ ಬಿದೋಗ್ಬಿಟ್ಟಿದ್ವಿ, ಈಜು ಗೊತ್ತಿಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ದಡ ಸೇರ್ಕೊಳ್ಳೋ ನೋಡ್ಬೇಕು. ಆಮೇಲೆ ಹಿಡಿದಿರೋ ಮೀನೆಲ್ಲ ನಮ್ಗೆ ಅಲ್ವಾ? ಸೊ ದಡ ಸೇರ್ಕೊಳ್ಳೋದು ನೋಡೋಣ. ಈಗ ಮದುವೆ ವಿಷಯದಲ್ಲಿ ಯಾಕಂದ್ರೆ ನೋಡಿ, ಎಲ್ಲ ಹ್ಯಾಪಿ, ಅವ್ರ ಪಾಪ ಎಲ್ಲದೂ ಚೆನ್ನಾಗಿದೆ. ಮದುವೆ ವಿಷಯ ಅಂದ್ರೆ ತಂದೆ ತಾಯಿಗೆ ಬೇಜಾರು ಜಾಸ್ತಿ, ಅವ್ರಿಗಿಂತ ಜಾಸ್ತಿ ನಿಮ್ಗೆ ಬೇಜಾರಾಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಈ ಕಾಳಹಸ್ತಿಗೆ ಹೋಗಿ ಪೂಜೆ ಮಾಡ್ಕೊಂಡ್ಬಿಡೋದು, ನೇಮ್ ಬದಲಾವಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಹೆಸರು ಬದಲಾವಣೆ ಇವ್ರಿಗೆ ಪ್ಲಸ್ ಕೊಟ್ಬಿಡುತ್ತಮ್ಮ. ಹಾರ್ಡ್ಲಿ ಇವ್ರ ಹೆಸರು ಬದಲಾವಣೆ ಮಾಡ್ಕೊಂಡು 2-3 ತಿಂಗಳಲ್ಲಿ ಇವ್ರಿಗೆ ಮದುವೆ ಆಗೋ ಬರುತ್ತೆ. ಹೆಸರು ಬದಲಾವಣೆ ಅಂತ ಹೇಳ್ಕೊಂಡಾಗಲೇ ಮದುವೆ ಚೇಂಜಸ್ ಆಗ್ಬೋದು ಇವ್ರಿಗೆ. ಸೊ ಅದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ನಾನು ಹೇಳಿದ 24 ತಾರೀಕು ಸ್ವಲ್ಪ ಹೈಫೈ ಥಿಂಕಿಂಗ್ಗೆ, ಒಳ್ಳೆ ಗಾಡಿ, ಒಳ್ಳೆ ಇದರಲ್ಲೇ ಒಳ್ಳೆ ಜನ ಜೊತೆ ಯಾರು ಡ್ರೆಸ್ ಮಾಡ್ಕೊಂಡು ಅವ್ರ ಜೊತೆ ಓಡಾಡಬೇಕು. ನನಗಿಂತ ಚೆನ್ನಾಗಿ ನೀಟಾಗಿರೋರು ತುಂಬ ಚೆನ್ನಾಗಿರಬೇಕು. ಅಥವಾ ಇವ್ರಿಗೆ ನಾನು ಸ್ವಲ್ಪ ನೀಟಾಗಿರೋರು ಸ್ವಲ್ಪ ಕಷ್ಟ ನೋಡೋಕ್ಕಾಗಲ್ಲ, ಯಾಕಂದ್ರೆ ನಾನೇ ಚೆನ್ನಾಗಿ ಕಾಣಬೇಕು ಅಂತ ಕೇಳ್ಬಿಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಆದಷ್ಟು ಈ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ, ಎಸ್ಪೆಷಲಿ ನಾನು ಹೆಣ್ಮಕ್ಳಿಗೆ ಜಾಸ್ತಿ ಹೇಳೋದು, ಇದರ ಪೇರೆಂಟ್ಸ್ ಅವರು
ಎಕ್ಸ್ಟ್ರಾ ಒಂದು ಕಂಡುಹಿಡ್ಬೇಕು. ಯಾಕಂದರೆ ಈ ಮಕ್ಕಳು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಬ್ಯೂಟಿ ಏನು ಮಾಡ್ಬಿಡುತ್ತೆ, ಎಲ್ಲೋ ತೊಗೊಂಡು ನಿಂತ್ಬಿಡುತ್ತೆ ಅವ್ರಿಗೆ. ಸೊ ಹೈ-ಫೈ ಥಿಂಕಿಂಗ್ ಇದ್ದಾಗ ಆ ಬ್ಯೂಟಿ ಕೂಡ ತಪ್ಪು ದಾರಿ ಹೋಗೋ ಸಂಭವ ಬಂದ್ಬಿಡುತ್ತೆ. ಅದಕ್ಕೆ ಪೇರೆಂಟ್ಸ್ ನಾನು ಹೇಳೋದು, ಹೆಣ್ಮಕ್ಳು ಅವ್ರು ಸ್ವಲ್ಪ ಚೆನ್ನಾಗಿ ಬುದ್ಧಿ ಬರೋವರೆಗೂ ಅವ್ರ ಮೇಲೆ ಒಂದು ಎಕ್ಸ್ಟ್ರಾ ಕಣ್ಣು ಇಟ್ಕೊಂಡು ತುಂಬ ಒಳ್ಳೆಯದು. ಯಾಕಂದರೆ ನಾಳೆ ಏನಾಗುತ್ತೆ, ನಾವು ಇವತ್ತು ಸ್ವಲ್ಪ ನಮ್ಮ ಮಗಳು ತುಂಬ ಚೆನ್ನಾಗಿದ್ದಾಳೆ ಅಂತ ಸ್ವಲ್ಪ ಫ್ರೀ ಬಿಟ್ರು ನಾಳೆ ನಾವು ಕಷ್ಟಪಡಬೇಕು, ಆ ಮಗುನೂ ಕಷ್ಟಪಡಬೇಕಾಗತ್ತೆ. ಸೊ ಅದರಿಂದ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಾಗ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ಬೋದು, ಅಥವಾ ಒಂದು ಸ್ವಲ್ಪ ಅವ್ರಿಗೆ ನೋಡಮ್ಮ ಇದೆಲ್ಲ ಮಾಡಿದೆ ತಪ್ಪಾಗ್ಬೋದು, ಸ್ವಲ್ಪ ನೀಟಾಗಿರೋ ನೀನು ಏನು ಬೇಕಾದ್ರೂ ಮಾಡ್ಕೋ, ಬಟ್ ಇದೆಲ್ಲ ಸ್ವಲ್ಪ ಡೈವರ್ಷನ್ ಮಾಡೋದು ತಪ್ಪಾಗತ್ತೆ. ಸೊ ಯಾವಾಗ ನಾವು ನೀಟ್ನೆಸ್ಸು, ಡ್ರೆಸ್ ಕ್ರೇಜು ಇದೆಲ್ಲ ಬಂದ ತಕ್ಷಣ ಸ್ವಲ್ಪ ಡೈವರ್ಷನ್ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ರೋಡ್ ಚೆನ್ನಾಗಿದ್ದಾಗ ಗಾಡೀಲಿ ಹೋಗ್ಬೇಕಾದ್ರೆ 60 ಸ್ಪೀಡಲ್ಲೇ ಸಾಕು ಅಂತ ಇರುತ್ತೆ, ಬೋರ್ಡ್ ಹಾಕಿರ್ತಾರೆ, ಅದನ್ನು 80 ಹೋಗ್ಬೇಕು ಅನ್ಸುತ್ತೆ. ಸೊ ಯಾವಾಗ ನಾವು ಸ್ವಲ್ಪ ಚೆನ್ನಾಗಿದ್ದೀವೋ ಅದು ಸ್ವಲ್ಪ ಡೈವರ್ಷನ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಹೆಣ್ಮಕ್ಳನ್ನ ಸ್ವಲ್ಪ ಕೇರ್ ತೊಗೊಂಡು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಮಾಡೋದು ಒಳ್ಳೆಯದು. ಯಾಕಂದರೆ ಈಗ ನಾನು ಹೇಳಿದೆ ಈಗಾಗಲೇ ಲವ್ ಮ್ಯಾರೇಜ್ ಮಾಡಿ ಸಿಗಾಕೊಂಡು ಲವ್ ಮ್ಯಾರೇಜಲ್ಲಿ ಫೇಲ್ಯೂರ್ ಆಗಿ ತುಂಬ ಕಷ್ಟಪಡ್ತಾರೆ 24 ತಾರೀಕು ಅವರು. ಸೊ ಅದಕ್ಕೋಸ್ಕರ ಯಾಕಂದರೆ ನಮ್ಮಲ್ಲಿ 24 ತಾರೀಕು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು. ಸೊ 2 ಅಫೇರ್ ಇಟ್ಕೊಂಡ್ಬಿಡ್ತಾರೆ, ಮದುವೆ ಆದಮೇಲೂ ಸ್ವಲ್ಪ ಅಫೇರ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದು ಆಗೋದು ಬೇಡ. ಸೊ ಅದು ಮೊದಲಿಂದ ಬುದ್ಧಿವಾದ ಹೇಳ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಹಾಗೆ ಇವರಿಗೆ ಸ್ಟಾರ್ಟಿಂಗಲ್ಲಿ ನಾನು ಸ್ಟ್ರಗಲ್ ಅಂತ ಹೇಳಿದೆ, ಆಮೇಲೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದೆ. ಸೊ ಕಾಲಕ್ರಮೇಣ ಇವ್ರ ಮೈಂಡಲ್ಲಿ ಏನು ಬರೋದಂದರೆ, ನಾನು ಹುಟ್ಟಿರೋದೇ ಎಂಜಾಯ್ಮೆಂಟ್ಗೆ, ಲೈಫು, ಹಣ ಸಂಪಾದನೆ ಮಾಡೋಕ್ಕೆ, ಎಂಟರ್ಟೈನ್ಮೆಂಟ್ಗೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗೆ ಇವ್ರಿಗೆ ಹಣ, ಸಂಪತ್ತು, ಎಂಟರ್ಟೈನ್ಮೆಂಟ್ ಎಲ್ಲ ಹುಡ್ಕೊಂಬರುತ್ತಮ್ಮ ಇವ್ರಿಗೆ. ಸೊ ಅವಾಗ ಯಾವಾಗ ಹುಡ್ಕೊಂಬರುತ್ತೆ ಸ್ವಲ್ಪ ಡೈವರ್ಷನ್ ಆಗಿಬಿಡುತ್ತೆ, ಸ್ವಲ್ಪ ಕೆಟ್ಟ ಹೆಸರು ಬರೋ ಚಾನ್ಸಸ್ ಇರುತ್ತೆ ಬಿಫೋರ್ ಮ್ಯಾರೇಜ್. ಸೊ ಮ್ಯಾರೇಜ್ ಆದಮೇಲೆ ಇವ್ರಿಗೆ ಹೆಣ್ಮಕ್ಳಿಗೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, 6, 15, 24 ತಾರೀಕು ಡೇಟಲ್ಲೇ ಈ ಹೆಣ್ಮಕ್ಳೆಲ್ಲ ಫಸ್ಟೇ ಪ್ಲಾನ್ ಮಾಡಿರ್ತಾರೆ, ನನ್ನ ಗಂಡ ಹೀಗೆ. ಯಾಕಂದರೆ ಸ್ವಲ್ಪ ಬ್ಯೂಟಿ ಬಗ್ಗೆ ಇಂಪಾರ್ಟೆಂಟ್, ನನ್ನ ಗಂಡ ಇದೇ ಥರ ಡ್ರೆಸ್ ಹಾಕಬೇಕು, ಹೀಗೆ ಇರಬೇಕು, ಇಷ್ಟೇ ಸುಂದರವಾಗಿರಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಆಗೇನಾಗುತ್ತೆ, ಈ ಪೇರೆಂಟ್ಸು ಸ್ವಲ್ಪ ಫೋರ್ಸ್ ಮಾಡಿ ಮದುವೆ ಮಾಡೋದಾಗಲಿ, ಅಥವಾ ಇವ್ರಿಗೆ ತಕ್ಕಂತೆ ತುಂಬ ಚೆನ್ನಾಗಿಲ್ಲ ಹುಡುಗಿ, ಚೆನ್ನಾಗಿಲ್ಲ ಹುಡುಗ ಅಂತ ಮದುವೆ ಮಾಡಿಬಿಟ್ರೆ ಸ್ವಲ್ಪ ಲೈಫಲ್ಲೇ ಏರುಪೇರಾಗತ್ತೆ, ಮದುವೆ ಆದಮೇಲೆ ಕಷ್ಟಪಡಬೇಕಾಗತ್ತೆ. ಸೊ ಈ ಹೆಣ್ಮಕ್ಳಿಗೆ ಒಳ್ಳೆ ಹುಡುಗ, ಅವರು ತಕ್ಕಂತೆ ಇರೋ ಹುಡುಗ, ಆ ಹುಡುಗಿಗೆ ಬ್ಯೂಟಿ ಇದ್ದಾಳೆ, ಆ ಹುಡುಗನೂ ಸ್ವಲ್ಪ ಬ್ಯೂಟಿ ಇರಬೇಕು, ಅಟ್ಲೀಸ್ಟ್ 50% ಮ್ಯಾಚ್ ಆದ್ರೂ ತುಂಬ ಒಳ್ಳೆಯದು. ಯಾವಾಗ ಮ್ಯಾಚ್ ಇಲ್ಲ ಅಂದ್ಬಿಡ್ತಾರೋ ಆವಾಗ ಸ್ವಲ್ಪ ತಪ್ಪು ದಾರಿ ಹಿಡಿಯೋಕ್ಕೆ ಸಾಧ್ಯತೆ ಇದೆ, ಅದು ಮದುವೆ ಆದಮೇಲೆ. ಸೊ ಅದು ಕೇರ್ ತೊಗೊಂಡ್ರೆ ಖಂಡಿತ ಒಳ್ಳೆಯದು. ಸೊ ಈಗ ಸ್ವಲ್ಪ ಲಕ್ಕಿ ಟಿಪ್ಸ್ ಸ್ವಲ್ಪ ಹೇಳ್ಬಿಡೋಣ ಹಾಗೆ. ಯಾಕಂದರೆ ನಾನು ಕಾಮನ್ನಾಗಿ ಈ 3ನೇ ತಾರೀಕು ಹೇಳ್ತಾ ಇರ್ತೀನಿ, 3ಕ್ಕೆ 6ಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ಇವ್ರು ಹುಡ್ಕೊಂಬರೋದೇ 3ನೇ ತಾರೀಕು ಹುಡುಗಿದ್ರೆ 6ನೇ ತಾರೀಕು ಹುಡುಗನೇ ಬರ್ತಾನೆ, 6ನೇ ತಾರೀಕು ಹುಡುಗ ಇದ್ದರೆ 3ನೇ ತಾರೀಕು ಹುಡುಗಿನೇ ಬರ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಇದನ್ನು ಟೋಟಲ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಲೈಫ್ ಟೈಮ್ ಇರಬೇಕು, 100 ವರ್ಷ ಬಾಳಬೇಕು ಅಂದಾಗ ಈ 3ನ 6ನೇ ತಾರೀಕು ಅವಾಯ್ಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತಾರೆ. ಹಾಗೆ ಲಕ್ಕಿ ಡೇಟ್ಸ್ ಅಂದಾಗ ಇವ್ರಿಗೆ 2, 5, 6, 9 ತುಂಬ ಆಗಿಬರುತ್ತೆ. ಆ ಡೇಟಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು. ಹಾಗೆ 3, 4, 8 ಯಾವುದೇ ಕಾರಣಕ್ಕೆ ಮಾಡಬೇಡ್ದು. ಸೊ ಲಕ್ಕಿ ಕಲರ್ಸ್ ಅಂದಾಗ ಹೆಚ್ಚು ಗ್ರೀನ್, ವೈಟು ಮತ್ತು ಬ್ಲೂ ಕಲರ್ಸ್ ತುಂಬ ಚೆನ್ನಾಗಿ ಆಗಿಬರುತ್ತೆ. ಇದು ಉಪಯೋಗಿಸೋದು ತುಂಬ ಒಳ್ಳೆಯದು. ಹಾಗೆ ಬ್ಲ್ಯಾಕು, ರೆಡ್ಡು ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಒಳ್ಳೆಯದು. ಆರೆಂಜು, ಎಲ್ಲೋ ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆ ಲಕ್ಕಿ ಜಮ್ ಅಂದಾಗ ಬಲಗೆ ಉಂಗುರದ ಬೆರಳಿಗೆ ಜೆನ್ಸ್ ಆಗ್ಬೋದು, ಹುಡುಗರು ಹಾಕ್ಬೋದು, ಡೈಮಂಡ್ ಹಾಕೋಬೋದು. ಡೈಮಂಡ್ ಆದರೆ ಕಾಸ್ಟ್ಲಿ ಆಗುತ್ತೆ. ಜರ್ಕಾನ್ ಅಂತ ಸೆಮಿ ಪ್ರೆಷರ್ಸ್ ಹಾಕ್ಕೊಂಡಿರೋದು. ಹಾಗೆ ಎಡಗೈಗೆ ಹೆಣ್ಮಕ್ಳು ಯೂಸ್ ಮಾಡಬೇಕು. ಹಾಗೆ ಲಕ್ಕಿ ಮೆಟಲ್ ಅಂದಾಗ ಸಿಲ್ವರ್ ಹಾಕೊಳ್ಳೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಲಕ್ಕಿ ಗಾರ್ಡ್ ಅಂದಾಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಸೊ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅವರೆಕಾಳು, ಈಗ ನಮ್ಮ ಗೊರವನಹಳ್ಳಿ ದೇವಸ್ಥಾನ ಇದೆ, ಅಲ್ಲಿ ಊಟ ಕೊಡ್ತಾರೆ ಜನಕ್ಕೆಲ್ಲ, ಬಂದವ್ರಿಗೆಲ್ಲ ಊಟ ಹಾಕ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು 6 kg ಆಗ್ಬೋದು, 15 kg ಆಗ್ಬೋದು, 24 ಅವ್ರಿಗೆ ಏನು ಅನುಕೂಲ ಇದೆಯೋ ಆ ಥರ 6 kg, 15 kg ಅಥವಾ 24 kg ಅಷ್ಟು ಅವರೆಕಾಳು ದಾನ ಮಾಡಿ ಬಂದರೆ ಇವ್ರಿಗೇನು ಕಷ್ಟದಲ್ಲಿದ್ದೀವಿ ಆ ಕಷ್ಟದಿಂದ ಹೊರಗಡೆ ಬಂದುಬಿಡ್ತಾರೆ, ತುಂಬ ಚೆನ್ನಾಗಿ ಆಗ್ತಾರೆ. ಹಾಗೆ ಲಕ್ಕಿ ಮೊಬೈಲ್ ನಂಬರ್ ಅಂದಾಗ ಟೋಟಲ್ ನಂಬರ್ ಬರೋ 6 ತೊಗೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಇವರು ಶ್ಲೋಕ ಏನು ಹೇಳ್ಕೊಬೇಕು ಅಂದರೆ, ಓಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಬಿಟ್ಟು ಈ ಶ್ಲೋಕ 108 ಸಲ ಹೇಳ್ತಾ ಇದು ಒಳ್ಳೆಯದು. ಅದ್ರ ಜೊತೆಗೆ ಗರುಡ ದೇವಸ್ಥಾನಕ್ಕೆ, ಯಾಕಂದರೆ ವಿಷ್ಣು, ಲಕ್ಷ್ಮಿಗೆ ಪತಿ ವಿಷ್ಣು, ಸೊ ಗರುಡ ದೇವಸ್ಥಾನಕ್ಕೆ ಹೆಚ್ಚು ಹೋಗೋದ್ರಿಂದ ಅದು ತುಂಬ ಚೆನ್ನಾಗುತ್ತೆ. ಈಗ ನಮ್ಮ ಕೋಲಾರ ಹತ್ರ ಮುಳುಬಾಗಲ ಹತ್ರ ಒಂದು ಗರುಡ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಪ್ರತಿ ಹುಣ್ಣಿಮೆ ದಿವಸ ಹೋಗ್ಬೋದು, ಅಥವಾ ಪ್ರತಿ ಯಾವಾಗ ಬೇಕೋ ಹೋಗ್ಬೋದು. ಹುಣ್ಣಿಮೆ ದಿವಸ ಹೋದ್ರೆ ತುಂಬ ಪವರ್ಫುಲ್ ದೇವಸ್ಥಾನ ಅದು. ಅಲ್ಲಿ ಹೋಗ್ಬಿಟ್ಟು ಹರಕೆ ಮಾಡ್ಕೊಂಬಂದು 3 ವಾರ ಅಷ್ಟು ಅಥವಾ 7 ವಾರ ಅಷ್ಟು ಹೋಗಿ ಬಂದರೆ ಖಂಡಿತ ಒಳ್ಳೇದಾಗತ್ತೆ, ಇವರಿಗೆಲ್ಲ ಒಳ್ಳೇದಾಗತ್ತೆ. ಓಕೆ, ಸೊ ಇನ್ನು ರಾಶಿಗಳ ಬಗ್ಗೆ ಪ್ರತಿ ವಾರವೂ ನಮಗೆ ತಿಳಿಸ್ತಾ ಇರ್ತಾರೆ. ಸೊ ಈ ದಿನ ಕುಂಭರಾಶಿಯವರ ಬಗ್ಗೆ. ಕುಂಭರಾಶಿಯವರಿಗೆ ಸೊ ಈ ವರ್ಷ ಆ್ಯಕ್ಚುಲಿ ಕುಂಭರಾಶಿಯವರಿಗೆ ಸ್ವಲ್ಪ ಅಪ್ಸೆಟೇ ಆಗುತ್ತೆ, ಜಾಸ್ತಿ ಆಗಿದೆ. ಆದಷ್ಟು ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ಹೋಗೋದು. ಯಾಕೆ ಸ್ವಲ್ಪ ಅಪ್ಸೆಟ್ ಆಗ್ತಾರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡಿದ್ರು ನನ್ನ ಆಫೀಸಲ್ಲಿ ನನಗೆ ರೆಕಗ್ನೈಸ್ ಮಾಡ್ತಾ ಇಲ್ಲ, ಅಥವಾ ಪ್ರಮೋಷನ್ ಕೊಡ್ತಾ ಇಲ್ಲ, ಕೆಲಸ ಬಿಟ್ಬಿಡೋಣ, ಕೆಲಸ ಚೇಂಜಸ್ ಮಾಡೋಣ, ನನ್ನ ಕೆಲಸನೇ ಮಾಡೋದು ಬೇಡ, ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾರೆ, ಥಿಂಕ್ ಮಾಡ್ತಾ ಇರ್ತಾರೆ. ಅದು ಮಾಡೋದು ಬೇಡ. ಸೊ ಸ್ವಲ್ಪ ಟೈಮ್ ಕಾಯಬೇಕು. ಯಾಕಂದರೆ ನೀವು ಹಾರ್ಡ್ ವರ್ಕ್ ಎಷ್ಟು ಆಗ್ತಿರೋ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಬರ್ತಿರೋ, ಹಾರ್ಡ್ ವರ್ಕ್ ರಿಸಲ್ಟ್ ಬರುತ್ತೆ. ಸ್ವಲ್ಪ
ಕಷ್ಟಗಳೇ ಸ್ವಲ್ಪ ಇರುತ್ತೆ. ಆ ಕಷ್ಟಗಳು ಸ್ವಲ್ಪ ಹೋಗೋವರೆಗೂ ನವಂಬರ್ವರೆಗೂ ಸ್ವಲ್ಪ ಕಷ್ಟಗಳಿರುತ್ತೆ ಈ 24 ಮಕರ ರಾಶಿಯವರಿಗೆ. ಸೊ ಅದು ಸ್ವಲ್ಪ ಹಾಗೆ ಟ್ರಾನ್ಸ್ಫರ್ ಆಗೋ ಯೋಗ ಕೂಡ ಇರುತ್ತೆ ಇವರಿಗೆ. ಟ್ರಾನ್ಸ್ಫರ್ ಅಂದರೆ ಈ ಆಫೀಸಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಆಗ್ತಿಲ್ಲ, ಹೆಸರು ಬಂದಿಲ್ಲ ಅಂತ ಟ್ರಾನ್ಸ್ಫರ್ ಮಾಡೋಕ್ಕೆ ಇವರಾಗೋರೆ ನಾನೇ ಹೋಗ್ಬಿಡ್ತೀನಿ ಅಂತ ಹೊರಗಡೆ ಬೇರೆ ಕಡೆ ಹೋಗ್ಬೋದು. ಯಾಕಂದರೆ ಇಲ್ಲಿ ನನಗೆ ರೆಸ್ಪೆಕ್ಟ್ ಬರ್ತಾ ಇಲ್ಲ ಅಂತ ಹೇಳಿ ಬೇರೆ ಕಡೆ ಹೋಗೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗೆ ಇವರಿಗೆ 99% ಬೆವರು ಸುರಿಸೋ ಕೆಲಸ ಅಂತ ಹೇಳ್ತೀವಿ. ತಾವು ಕಷ್ಟಪಟ್ರೆ ಸುಖ ಬರೋದು. 1% ಮಾತ್ರ ದೇವ್ರ ಕಾರ್ಯದಿಂದ ಆಗ್ಬೋದು. ಸೊ ದೇವ್ರ ಕಾರ್ಯ ನಂಬ್ಕೊಂಡಿದ್ರೆ ಕಷ್ಟ ಆಗತ್ತೆ. ಸೊ 99% ಇದು ಮಾಡ್ತಾ ಇರಬೇಕು. ಹಾಗೆ ಇವ್ರಿಗೆ ಏನೇನು ಮಾಡ್ಕೊಬೇಕು ಅಂತ ಸ್ವಲ್ಪ ಹೇಳ್ಬಿಡು. ನಮ್ಮ ಸಂಕಷ್ಟ ಚತುರ್ಥಿ ದಿವಸ ಉಪವಾಸ ಮಾಡಬೇಕು, ಆದಷ್ಟು ಉಪವಾಸ ಮಾಡಬೇಕು. ಆಂಜನೇಯ ಟೆಂಪಲ್ಗೆ ಹೋಗಿ ವಿಳೆದೆಲೆ ಹಾರ ಹಾಕಬೇಕಾಗತ್ತೆ. ಹಾಗೆ ಒಂದು ಸ್ಕ್ವೇರ್ ಶೇಪ್ನ ಸಿಲ್ವರ್ ಒಂದು ಪಾಕೆಟಲ್ಲಿ ಇಟ್ಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆಯದಾಗುತ್ತೆ. ಓಕೆ. ಸೊ 24ನೇ ತಾರೀಕು ಅವರು ಏನಿಲ್ಲ ಮಾಡಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ 20ನೇ ತಾರೀಕು ಹೆಣ್ಣು ಮಕ್ಕಳಿರ್ಬಹುದು ಅಥವಾ ಗಂಡು ಮಕ್ಕಳಿರ್ಬಹುದು, ಆದಷ್ಟು ಹೆಚ್ಚು ಅವರ ತಂದೆ ತಾಯಿಗಳು ಅವರ ಮೇಲೆ ಒಂದು ಹೆಚ್ಚು ಗಮನವನ್ನ ಕೊಡಬೇಕು ಅನ್ನೋದನ್ನ ಕೂಡ ಹೇಳಿದ್ರು. ಸೊ ಹಾಗೆ ರಾಶಿ ಬಗ್ಗೆ ಕೂಡ ಕುಂಭರಾಶಿಯವರ ಬಗ್ಗೆ ತಿಳಿಸಿದ್ದಾರೆ. ಸೊ ಈಗ ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬೇಕು ಅಂತಿದ್ದಲ್ಲಿ 997222785557 9535655211. ಸೊ ಈ ದೂರವಾಣಿ ಸಂಖ್ಯೆ ಕಾಲ್ ಮಾಡಿ ವಿತ್ ಅಪಾಯಿಂಟ್ಮೆಂಟ್ ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. ಇನ್ನು ನಮ್ಮ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ನಂಬರ್ 7 6 ಕ್ರಾಸ್ ಭಾರತಿ ಲೇಔಟ್ SG ಪಾಳ್ಯ ನಿಯರ್ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, ಬೆಂಗಳೂರು 29. ಸೊ ಮುಂದಿನ ಸಂಚಿಕೆಯಲ್ಲಿ ಅಂತಂದ್ರೆ ಮುಂದಿನ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:15ವರೆಗೂ ನೀವು ಅಕ್ಷರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಭವಿಷ್ಯವನ್ನ ಕೂಡ ತಿಳ್ಕೋಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿ ಬ್ಯಾಂಗ್ಳೂರ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಅಕ್ಷರಗಳು, ಸಂಖ್ಯೆಗಳು ಬಹಳ ಮುಖ್ಯವಾಗಿದೆ. ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರಿಟ್ಟುಕೊಂಡರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. ಹೆಸರೇ ನಮ್ಮ ಜೀವನದ ಉಸಿರು. ಅದೃಷ್ಟದ ಹೆಸರೇ ನಿಮ್ಮ ಜೀವನದ ಯಶಸ್ಸಿಗೆ ಮೂಲ. ನಿಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ಅದೃಷ್ಟದ ಹೆಸರು, ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಅದೃಷ್ಟದ ಹೆಸರು, ಇವೆಲ್ಲ ನಿಮ್ಮ ಗೊಂದಲದಲ್ಲಿದೆಯೇ? ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಆದರೆ ಜೀವ ಹೋದಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಅದೃಷ್ಟದ ಹೆಸರು ನಿಮ್ಮದಾಗಿದೆಯೇ? ಇದಕ್ಕೆಲ್ಲ ಪರಿಹಾರ ಒಂದೇ, ಅಕ್ಷರ ಭವಿಷ್ಯ ವೀಕ್ಷಿಸಿ. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ನಾನು ನಿಮ್ಮೊಂದಿಗಿರ್ತೀನಿ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ.